ಎಲ್ಲ ಕೈ ಬಿಟ್ಟು ನಿಂತಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಅರಿವು ಯಾರಲ್ಲ, ಅರಿವು ಯಾರಲ್ಲಿಲ್ಲ. ಅದು ಅನುಭವಕ್ಕೆ ಬಂದ ಮ್ಯಾಗ ಭೇದ ಭಾವ ಎಲ್ಲಿ ಉಳಿತೈತಿ? ನಾವ್ಯಾರು ನೀವ್ಯಾರು ಅಂತ ಕೇಳೋ ಕೆಲಸನ ಉಳಿದಿಲ್ಲ ಅಲ್ಲಿ. ಒಂದಾದಾಗ ಅದಿಲ್ಲ, ಭೇದ ಭಾವ ಬಂದಾಗ ಅವಾಗ ನಿನಗೆ ಅದು ಅನುಭವಕ್ಕೆ ಬರೋದಿಲ್ಲ. ಆನಂದ ಭೇದ ಕಲ್ಪನೆ ಎಲ್ಲ ನಿಂತಾಗ ಅನುಭವಕ್ಕೆ ಬರುವಂಥದ್ದು. ಇದ್ದಾಗ ಎಲ್ಲರೂ ಒಂದಾಗಿರ್ತೀರನ ಬೇರೆ ಬೇರೆ ಇರ್ತೀರ? ಒಂದಾಗಿರ್ತೀರಿಲ್ಲ ಅಲ್ಲಿ. ಅವರು ಇವರು ಅನ್ನೋ ಭಾವ ಇಲ್ಲ, ಭೇದ ಭಾವ ಇಲ್ಲ, ಎಲ್ಲರೂ ಒಂದಾಗಿರ್ತೀರಿ ಅಲ್ಲಿ. ಏನು ತಿಳಿಯಲೇ ಇದ್ದಾಗ ಆರಾಮ, ತಿಳಿದಿದ್ದಾಗ ಅಲ್ಲಿ ಭೇದ ಭಾವ ಅನ್ನೋದು ಎಲ್ಲೈತಿ? ಮತ್ತೆದರ ದಶೆಯಿಂದ ಏನಾರ ಮಾಡ್ಬೋದು. ಆರಾಮಿನ ದಶೆಯಿಂದ ಏನೂ ಮಾಡೋದು ಅವಶ್ಯಕತೆ ಇಲ್ಲ. ಸುಮ್ಮನೆ ಇರೋದು ಒಂದ ಕೆಲಸ. ಸುಮ್ಮನೆ ಇದ್ದ ನಾವು ಅನುಭವ ಕೂತ್ಕೋಬೇಕಾಗಿತ್ತು. ಸುಮ್ಮನೆ ಇದ್ದಾಗ ಗೊತ್ತಾಗೈತೆ, ಏನಾರು ಮಾಡಿದಾಗ ಗೊತ್ತಾಗೈತೆ ಆರಾಮ. ಸುಮ್ಮನಿರು ಮನವೇ, ಸುಮ್ಮನಿರು, ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರುವೆ ಅಂತ. ಏನು ಮನಸ್ಸು ಸುಮ್ಮನಿದ್ರೆ ಅದು ಆನಂದನ ಇರ್ತದೆ. ನಾವು ಅದನ್ನು ಅನುಭವಕ್ಕೆ ಹೋಗ್ಬೇಕಾಗಿತ್ತು. ಬಾಯಲ್ಲಿ ಹೇಳಿದೀವಿ, ಮನಸ್ಸು ಸುಮ್ಮನೆ ಇರ್ಬೇಕಲ್ಲ. ಸುಮ್ಮನೆ ಇರಲಿ ಮನಸ್ಸು ಅಂದ್ರೆ ಮನಸ್ಸು ಸುಮ್ಮನೆ ಇರ್ಬೇಕಲ್ಲ. ವಾಸನೆಗಳ ಒಳಗಿದ್ದು ಇಟ್ಕೊಂಡು ಕುಂತಿರ್ತೈತಿ, ಸುಮ್ಮನೆ ಇರೋಕೆ ಆಗ್ಬೇಕಲ್ಲ. ಅದಕ್ಕೆ ನೋಡ್ರಿ, ನೀವು ಬೇಕಾದ್ರೆ ಒತ್ತಾಯದಿಂದ ಮನಸ್ಸು ಸುಮ್ಮನೆ ಕೊಡುವುದೇ ಇಲ್ಲ. ಅದು ತನಗೆ ಹೊಳೆಯುವ ಮಠ ಮನಸ್ಸು ಏನು ಮಾಡಿರೂ ನಿಲ್ಲೋದು. ಅದ್ರಾಗ ಸಿಗ್ತೈತಿ ಇದ್ರಾಗ ಸಿಗ್ತೈತಿ ಅನ್ನೋ ಐತಲ್ಲ. ಏನು ಹೇಳ್ತೀವಿ ಹೋಗೋ ಅಂತ. ಅವಾಗ ಅದೇ ಗುಂಗಿನಾಗಿರ್ತಾನೆ, ಅದ್ರಾಗ ಹೆಸರು, ಅದರಿಂದ ಸುಖ ಹೊಂದಬೇಕು. ಅದಕ್ಕೆ ಖಾತ್ರಿ ಆಗ್ಬೇಕು, ಅದ್ರಾಗ ಏನೂ ಇಲ್ಲ, ಏನು ಮಾಡಿದ್ರು ಸುಖ ಇಲ್ಲ ಅನ್ನೋದು ಎಲ್ಲ ಕೈ ಬಿಟ್ಟಾಗ ನನ್ನಲ್ಲೇ ಐತೆ ಅನ್ನೋದು ಹೊಳಿಬೇಕು. ಸ್ವಂತ ವಿಚಾರ ಬೇಕು ಇದಕ್ಕೆ. ಸ್ವಂತ ಪ್ರಜ್ಞೆ ಇಲ್ಲೇ ಬರೀ ಇನ್ನೊಬ್ರು ಹೇಳಿಕೆ ಕೇಳ್ಕೊಂಬ ಹೊಂದಾಕಾಗೋದು. ನೀನು ನೀರೊಳಗೆ ಹೋಗ್ಬೇಕಾದ್ರೆ ನೀನು ಸೊಂಡಿನ ಹಚ್ಬೇಕು. ನೀ ನೀರು ಕುಡಿಪ, ನನಗೂ ಹಸುವಾಗ್ಯದ, ಇನ್ನೊಬ್ಬರ ಕಡೆಯಿಂದ ಕುಡ್ಸಕ್ಕೆ ಬರ್ತದೆ. ನೀನ ವಿಚಾರ ಮಾಡ್ಬೇಕು ಇದಕ್ಕೆ. ನೀನು ಸಂಕಟ ಕಳ್ಕೊಳ್ಳೋಕೆ ನೀನ ವಿಚಾರ, ಸ್ವತಃ ಪ್ರಜ್ಞೆ ಬೇಕು, ಸ್ವಂತ ಪ್ರಜ್ಞೆ ಬೇಕು. ಅವ್ನು ಸ್ವತಃ ವಿಚಾರ ಮಾಡೋ ಸಾಮರ್ಥ್ಯ ಇರಲಿಲ್ಲ ಅಂದ್ರೆ ಇನ್ನೊಬ್ಬರು ಹೇಳಿದ್ದೇನು ಉಪಯೋಗ ಆಕೈತಿ? ಶಾಸ್ತ್ರ ಏನು ಮಾಡೋಲ್ಲ. ಶಾಸ್ತ್ರಂ ತಸ್ಯ ಕರೋತಿ ಕಿಂ. ಸ್ವಂತ ವಿಚಾರ ಮಾಡೋ ಸಾಮರ್ಥ್ಯ ಇಲ್ದವಂಗ ಶಾಸ್ತ್ರ ಏನು ಮಾಡಬಲ್ಲದು ಅಂತ. ಅದಕ್ಕೆ ಪ್ರತಿಯೊಬ್ಬರೂ ನಾವು ಸ್ವತಃ ಇದನ್ನು ವಿಚಾರ ಹೆಂಗಿದ್ರೆ ನಾವು ಆರಾಮಿರ್ತೀವಿ. ಯಾವುದೇ ಥರದ ಮನುಷ್ಯನ ವಿಚಾರಗಳು ಕಲ್ಪನೆಗಳೆಲ್ಲ ಅಡಗಿದಾಗ ಎಲ್ಲರಿಗೂ ಅನುಭವ ಹೋಗುತ್ತೆ. ಎತ್ತಂಥ ದೊಡ್ಡದನ್ನಂದ್ರೂ ಅವಾಗ ಅನುಭವ ಹೋಗುತ್ತೆ. ನೀ ಏನೂ ಕಲಿಯಬೇಕಾಗಿಲ್ಲ. ಇದಕ್ಕೆ ಭಾಳ ಶೇನೆತನ ಉಪಯೋಗ ಇಲ್ಲ. ಇದಕ್ಕೆ ಜಗತ್ತಿನ ಶೇನೆತನ ಎಲ್ಲ ಪಡ್ಕೊಂಡಾಗ ಆರಾಮ ಏನದು ಹುಚ್ಚಿಡ್ದು ಹೋಗ್ತೀನಿ. ಜಗತ್ತಿನ ಶೇನೆತನ ಮಾಡಕ್ಕೊಂಡು ಹಾಕೋದು, ಅದಕ್ಕೆ ನೆಮ್ಮದಿ ಎಂದೂ ಸಿಗೋದು. ನೀನು ಏನೂ ತಿಳಿಲೇ ಇದ್ದಾಗ ನಾವು ಆರಾಮಿರ್ತೇವೆ. ಇದ್ದೆತ್ತಾಗ ಏನೂ ಇಲ್ಲ ಅಲ್ಲಿ. ಅಜ್ಞಾನ ಆನಂದ. ಅದು ಎಲ್ಲವನ್ನ ತಿಳಿದಾಗ ಆನಂದ. ಸಮಾಧಿ ಒಳಗೆ ಎಲ್ಲವನ್ನ ಅರಿತಾನ. ಅಲ್ಲಿ ಎಚ್ಚರ ಐತಿ, ಇಲ್ಲಿ ಎಚ್ಚರ ತಪ್ಪೈತಿ. ಇದು ಅಜ್ಞಾನ ಆನಂದ. ನಿದ್ದೆಯೊಳಗೆ ಮರೆತಿರ್ತಾನೆ, ಅಲ್ಲಿ ಅರಿತಿರ್ಬೇಕಾಗಿ ಅರಿವು ಸಹಿತ ಆನಂದದ ಸ್ಥಿತಿ ಅಂತ. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತ. ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ. ತಿಳಿಯಲಿ ಆರಾಮಿರೋದು ನಿದ್ದೆ ಮಾಡೋರೆಲ್ಲರೂ ಬ್ರಹ್ಮಜ್ಞಾನಿಗಳಲ್ಲ. ಅದಕ್ಕಂದಿಲ್ಲ. ಅರಿವಿನ ಮೂಲಕ ಎಚ್ಚರ ಆನಂದದ ನೆನಪಿನಾಗಿರೋದು. ಆ ಅಭ್ಯಾಸನ ಮಾಡಿಕೊಂಡಾಗ ಅವನು ಬ್ರಹ್ಮಜ್ಞಾನಿ ಅಂತ. ಅವ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಈ ಅಜ್ಞಾನ ಆನಂದ ಮತ್ತೆ ಎಚ್ಚರ ಆದ್ಮೇಲೆ ಮೊದಲಿನಂತೆ ಅದ ವ್ಯವಹಾರದಾಗ ತೊಡಗ್ತಾನೆ. ಇದ್ರಾಗ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಹೋಗಿರ್ದು. ನಾವು ನಿದ್ದೆಯಿಂದ ಎಚ್ಚರ ಅದಾವ, ಅದ ಸಮಾಧಿಯಿಂದ ಎಚ್ಚರ ಅದಾವಾಗ ಇದೆಲ್ಲ ಚಿಂತೆ ಕಳೆದಿರುತ್ತೆ. ಅವಾಗ ಇದೆಲ್ಲ ಸುಳ್ಳು ಅನ್ನೋದು ಗೊತ್ತಾಗ್ತದೆ. ಕನಸಿನಿಂದ ಎಚ್ಚರ ಅದಾವಾಗ ಕನಸಿನ ವ್ಯವಹಾರ ಎಲ್ಲ ಬಗ್ಗೆ ಚಿಂತೆ ಮಾಡೋದಿಲ್ಲ. ನಾವು ಎಲ್ಲ ಸುಳ್ಳು ಅನ್ನೋದು ಅವಾಗ ಖಾತ್ರಿ ಆಗ. ಹಂಗೆ ಈ ವ್ಯಾವಹಾರಿಕ ಎಚ್ಚರಿಕೆಯಿಂದ ಪಾರಮಾರ್ಥಿಕ ಎಚ್ಚರಿಕೆಯನ್ನು ನೀವು ಹೊಂದಿದ ಸಮಾಧಿಯನ್ನು ಹೊಂದಿದ ಮೇಲೆ ಇದೆಲ್ಲ ಸುಳ್ಳು ಕನಸು ಅಂತ ಹೊಡಿತಿದ್ದೇನೆ. ವಿಷಮ ಸಂಸಾರವಿದನು ಕನಸು ಎಂದು ಅರಿ. ಕನಸು ಎಂದು ಅರಿಬೇಕಾದ್ರೆ ನೀನು ಅಭ್ಯಾಸ ಮಾಡಿ ಸಮಾಧಿಯನ್ನು ಹೊಂದಿದಾಗ ಕನಸಾಗ್ತೈತಿ. ಹಂಗೆ ಕನಸಿನಾಗಿದ್ದಾಗ ಅದ್ರ ಎಚ್ಚರ ಅವಕ್ಕಿಂತ ಮೊದಲ ಇದು ಕನಸು ಅನ್ನಕ್ಕೆ ಬರೋದಿಲ್ಲ. ಅದು ಕರೆನೇ ಅನಿಸ್ತೈತಿ.
ಸಮಾಧಿ ಸ್ಥಿತಿ ಎಚ್ಚರಿಕೆಯನ್ನು ಸ್ವರೂಪ ಜಾಗೃತಿಯನ್ನು ಮಾಡಬೇಕು. ಪಾರಮಾರ್ಥಿಕ ಎಚ್ಚರಿಕೆಯನ್ನು ಹೊಂದಬೇಕು. ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ ಏನು, ಪ್ರಾತಿಭಾಷಿಕ ಸತ್ತ ಅಂತ ಏನು. ಪ್ರಾತಿಭಾಷಿಕ ಅಂದರೆ ಕನಸೋದು, ವ್ಯಾವಹಾರಿಕ ಇದು ಎಚ್ಚರಿಕೆ. ಪಾರಮಾರ್ಥಿಕ ಎಚ್ಚರಿಕೆಯನ್ನು ನಾವು ಹೊಂದಬೇಕಾಗಿತ್ತು. ಅದಕ್ಕೆ ಸತತ ಅಭ್ಯಾಸ ಬೇಕು. ನಾವು ಪಾರಮಾರ್ಥದ ಎಚ್ಚರಿಕೆಯನ್ನು ಹೊಂದಬೇಕಾಗ್ತದೆ. ಅಭ್ಯಾಸನ ಅದಕ್ಕೆ ಸಾಧನ. ಸತತ ಎದರ ಅಭ್ಯಾಸ? ನಿತ್ಯ ನಮ್ಮ ಇರುವಿನ ಬಗ್ಗೆ ಶ್ರವಣ ಮಾಡೋ ಮನನ ನಿಧಿಧ್ಯಾಸನ ಮಾಡುವಂಥ ಅಭ್ಯಾಸ. ಆಧ್ಯಾತ್ಮಿಕ ಸಾಧನ ಅಂದರೆ ಇದೆ. ಸತತ ಇದರ ಅಭ್ಯಾಸ ಬಿಟ್ಟಿರಬಾರ್ದು. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಇದನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು ಬಿಡಬಾರ್ದು. ನಿರಂತರ ನಡಿಬೇಕಿದು ಅಭ್ಯಾಸ. ಏನು ಅಂದ್ರೆ ನಮಗೆ ಇದು ಅನುಭವ ಬರ್ತದೆ. ಅದಕ್ಕೆ ಎಡಬಿಡದೆ ಹಗಲಿರುಳೆನ್ನದೇ ಅದರ ಅಭ್ಯಾಸವನ್ನು ಮಾಡ್ತಿರ್ತಾರೆ. ಅದರ ಸ್ವಾದ ಹತ್ತಿದೆ ಅಂದ್ರೆ ನಿಮಗೆ ಯಾರು ಬಿಡೋದಿಲ್ಲ. ನೀವು ಅದರ ನಿದ್ದೆ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಎಲ್ಲವನ್ನು ಕೈ ಬಿಡ್ತೀವಿ. ಒಳಗೆ ಆನಂದ ಸ್ವಾದ ಹತ್ತಕೈತೆ ಅಂದರೆ ಹೊರಗೆ ಏನು ಮಾಡೋಕ್ಕೆ ಎಲ್ಲದ್ರ ಕವರ್ಗೆಟ್ಟ ಅದರ ಅನುಭವ ತಗೋಬೇಕಾದ ಪ್ರಯತ್ನ ಮಾಡ್ತಾವೆ. ಏನು ನಿಮ್ಮ ವಿಶ್ವವಿದ್ಯಾಲಯದವರ ಆರಾಮೇನಾರು ಕಲಿಸ್ತಾರೆ ನೋಡು. ಏನು ಸಂಕಟ ಆಗೋದು ಕಲಿಸ್ತಾರೋ? ಜಗತ್ತಿನ ವಸ್ತುಗಳ ಜ್ಞಾನ ಮಾಡಿಕೊಂಡ್ರೆ ನೆಮ್ಮದಿ ಐತೆ ನಿನಗೆ? ಯಾಕೆ ಆ ವಸ್ತುಗಳು ಇದಕ್ಕಿದ್ದಂಗೆ ಇರ್ಬೋದು, ಕೆಟ್ಟವು. ತೋರಿಡುವಂಥವು, ವಿಕಾರ ಆಗುವಂಥ ವಸ್ತುಗಳ ಜ್ಞಾನ ನೀ ಎಷ್ಟೇ ಮಾಡಿಕೊಂಡ್ರು ಕೂಡ ನಿನಗೆ ನೆಮ್ಮದಿ ಇಲ್ಲ. ಏನು ಮಾಡಿದ್ರೆ ನೆಮ್ಮದಿ? ಅದು ಕೆಡಲಾರದಂಥ ವಸ್ತುವಿನ ಜ್ಞಾನವನ್ನು ಮಾಡ್ಕೊ. ಯಾವುದರ ತಿಳುವಳಿಕೆಯಿಂದ ನಿನಗೆ ದುಃಖ ನಿವಾರಣೆ ಆಕೈತಿ ಅಂದರೆ ಯಾವುದು? ಅದು ಆತ್ಮಜ್ಞಾನ, ಬ್ರಹ್ಮಜ್ಞಾನ. ಅದು ಶಾಣೆತನ. ಜಗತ್ತಿನ ಕೆಟ್ಟು ಹೋಗುವಂಥ ವಸ್ತುಗಳ ಜ್ಞಾನತನ ಎಷ್ಟು ಮಾಡಿಕೊಂಡು, ಜಗತ್ತಿನ ಜ್ಞಾನ ಎಷ್ಟು ಮಾಡಿಕೊಂಡ್ರು ಎಲ್ಲ ವ್ಯರ್ಥನೆ, ಕೆಟ್ಟು ಹೋಗವು. ಏನು ಬುದ್ಧಿಯೊಳಗೆ ಭಾಳ ಶಾಣೆತನ ಪಡೆದ ಏನು ಮಾಡೋದು? ಜೋರ್ಲೆ ಜ್ವರ ಜಡ್ಡು ಬಡ್ದು ಅಂದ್ರೆ ಬುದ್ಧಿನೂ ಹೋಗ್ಬಿಡ್ತು. ಮಷಿನಿಗೆ ಏನು ನೆನಪ ಆಗೋದು ಬಿಡ್ರಿ ಅಂತ ಅನ್ನತ್ತಾಗ. ಅಂಥವೆಲ್ಲ ದೊಡ್ಡ ಶಾಣ್ಯಾರ ಇದ್ದರು ಹುಡುಗರು, ರ್ಯಾಂಕ್ ಹೋಲ್ಡರ್. ಜಡ್ ಬಡ್ದು ಪರೀಕ್ಷೆ ಮುಂದೆ ಜಡ್ ಅದು ಬಡಿದ್ರೆ ಎಲ್ಲ ಮಷಿನಿಗೆ ಹೋಗ್ಬಿಡ್ತಾವೆ. ಏನು ರೀ ಜಡ್ ಓದಿ ಬುದ್ಧಿ ಒಳಗೆ ಏನು ವಿಚಾರ ಮಾಡೋ ಸಾಮರ್ಥ್ಯನೂ ಉಳಿಲಿ. ಬುದ್ಧಿ ಕಳ್ಕೊಂಡ್ಬಿಡ್ತೆಲ್ಲ, ಸ್ಮರಣ ಶಕ್ತಿನೂ ಹೋಗಿಬಿಡ್ತು. ಆದರೆ ಇದು ಕೆಡುವುದಲ್ಲ, ಮನೋಬುದ್ಧಿಗೆ ನಿಲುಕಲಾರದು ಈ ಅನುಭವ. ಏನು ಒಮ್ಮೆ ಇದರ ಜ್ಞಾನ ಮಾಡಿದ ಮ್ಯಾಗ ಅದು ಎಂದೂ ನಾಶ ಆಗೋದಿಲ್ಲ. ಏನು ಅಜ್ಞಾನ ಒಮ್ಮೆ ನಾಶ ಆದ್ಮ್ಯಾಗ ಪುನಃ ಅದು ಬರುವುದೇ ಇಲ್ಲ, ನಮಗೆ ಹುಟ್ಟುವುದೇ ಇಲ್ಲ. ಅಜ್ಞಾನ ಸತ್ಯ ಅಂದ್ರೆ ಅದು ಹುಟ್ಟುವುದಿಲ್ಲ, ಅಜ್ಞಾನ ಹುಟ್ಟಿತು ಅಂದ್ರೆ ಅದು ಸಾಯುವುದಿಲ್ಲ. ಏನು ನೀ ಜಗತ್ತಿನ ಜ್ಞಾನ ಅದಕ್ಕೆ ಜ್ಞಾನ ಅನ್ನಕ್ಕೆ ಬರೋದಿಲ್ಲ. ಜ್ಞಾನ ಅಂದರೆ ಆತ್ಮಜ್ಞಾನ, ಬ್ರಹ್ಮಜ್ಞಾನಕ್ಕೆ ಜ್ಞಾನ ಅಂತ. ಅದು ಎಂದೂ ನಾಶ ಆಗೋದಿಲ್ಲ. ಅದರ ಆ ಜ್ಞಾನವನ್ನು ನೀವು ಮಾಡಿಕೊಂಡ್ರೆ ಈ ಜಗತ್ತಿನ ವಸ್ತುಗಳೆಲ್ಲ ನಾಶ ಆಗವು. ಕೆಟ್ಟು ಹೋಗುವಂಥ ವಸ್ತುಗಳ ಜ್ಞಾನ ಎಷ್ಟೇ ಮಾಡಿಕೊಂಡ್ರು ಎಲ್ಲ ವ್ಯರ್ಥನೆ. ಏನು ಅದಕ್ಕೆ ಓದಿದ್ರೆ ಓದಬೇಕು. ಇದು ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ಅಂತ. ಈ ಜಗತ್ತಿನ ಬಗ್ಗೆ ಕೆಟ್ಟು ಹೋಗುವಂಥ ಜಗತ್ತಿನ ಮಾಹಿತಿ ಮಾಡ್ಕೊಂಡು ನಿನ್ನ ಬಗ್ಗೆ ಮಾಹಿತಿ ಮಾಡ್ಕೊ. ನೀ ಯಾರು ಅದನ್ನು ಎಚ್ಚರ ಆಗ, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಏನು ಜಗತ್ತಿನ ಸುದ್ದಿಯಾಗಿ ಯಾವ ಮಹಾತ್ಮರ ಕಾಲ ಕಳೆದ್ರಿ? ಒಳ್ಳೆ ನೋಡಲಿಲ್ಲ ಅದ್ರ ಕಡೆ. ಅವ್ರಿಗೆಲ್ಲ ವಿವೇಕ ಉದಯ ಇತ್ತು, ವಿವೇಕವಂತರಿದ್ರು. ಇವೆಲ್ಲ ಅನಿತ್ಯದ ದುಃಖರೂಪಿ ಅದಾವ, ಇದ್ರ ಬಗ್ಗೆ ನಾವು ವಿಚಾರ ಮಾಡೋದ್ರಿಂದ ಏನೂ ಲಾಭ ಇಲ್ಲ ಅನ್ನೋ ಅಂಥ ಒಂದು ವಿವೇಕ ಅವರಲ್ಲಿ ಜಾಗೃತ ಆಗಿತ್ತು. ನಾವು ಬರೇ ಮಬ್ಬಿಗೆ ಬೀಳ್ತೇವೆ, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು. ಏನು ಹಾಳಾಗಿ ಹೋಗೋದನ್ನು ಮಾಡಿ ಇದಕ್ಕಿದ್ದಂಗೆ ಇರೋದಲ್ಲ ಅವು, ಈಗಿಂದ ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಉಳ್ದವ್ನು ನೋಡ್ಕೊ ನೀನು, ಯಾವ ಜನ್ಮದ ಗಂಟು ಗದಿರೋದ, ಯಾವ ಜನ್ಮದ ಸೇರಿರುವುದು, ವಿಕಾರ ಹಾಕುವಂತ ಬಂದವು, ನಾಶ ಹಾಕುವಂತ ಹೋಗುವ. ಅವುಗಳ ಮ್ಯಾಗಿನ ವ್ಯಾಮೋಹ ಯಾಕೋ, ಕೆಟ್ಟು ಹೋಗುವಂಥ ವಸ್ತುಗಳ ಮ್ಯಾಗ ಕೆಡಲಾರ್ದಂಥದ್ದು ಯಾವುದೈತಿ ಅದ್ರ ಕಡೆ ಲಕ್ಕು. ಏನು ಪ್ರತಿಯೊಂದು ವಸ್ತು ನಾಶ ಆಗಬೇಕು, ತೂರಿಡಗ್ತಾವೆ. ಅದಕ್ಕೆ ತೂರಿಡಗುವ ವಸ್ತುಗಳ ಮ್ಯಾಗ ಉದಾಸೀನತೆಯನ್ನು, ವೈರಾಗ್ಯವನ್ನು ಹೊಂದುವಂಥ ಕೇಡನುಳ್ಳದೆಂದು ವಿಷಯದು. ಜಗತ್ತಿನ ಎಲ್ಲ ವಿಷಯ ವಸ್ತುಗಳೇನದಾವೆ ನಮ್ಮಿಂದ ಹರಿಸ್ಕೊಳ್ತಾವಲ್ಲ, ವಿಷಯಗಳು ನಮ್ಮಿಂದ ಯಾವ್ಯಾವ ಹರಿಸ್ಕೊಳ್ತಾವೆಲ್ಲ ಕೆಟ್ಟು ಹೋಗುವ ನಾವು. ಅದಕ್ಕೆ ಅದ್ರ ಮ್ಯಾಗಿನ ಮೋಹವನ್ನು ಮಾಡಕ್ಕೆ ಹೋಗ್ಬೇಡ.
ಏನು ಮತ್ತೆ ನೀನು ಅದು ಬಂಧನಕ್ಕೆ ಹಾಕ್ತೈತಿ. ಅವು ಬೇಕಂದ್ರೆ ಮೋಹಕ್ಕೆ ಬಿದ್ದೆ ನೀನು ಬಲಿ, ಮೋಹದ ಬಲಿಯಾಗಿ ಬಿದ್ದೆ ಅಂದ್ರೆ ಅದರಿಂದ ಪಾರಾಗೋದು ಭಾಳ ಕಠಿಣ ಅದ. ಏನು ಬೇಕಾದೈತಿ ಅದು ತೋರ್ತೈತೆ ಅಂದ್ರೂ ಹೊಳ್ಳೆ ನೋಡ್ಬಾರ್ದು. ಅಡಗ್ತೈತೆ, ಅದು ತೋರ್ತೈತಿ ಅಡಗ್ತೈತಿ. ಅದ್ರ ಹಕ್ಕಿಕತಿ ಗೊತ್ತಿದ್ದವ ತೋರುವಿಕೆಗೆ ಅಡುವಿಕೆಗೆ ಯಾಕೆ ಮಾಡ್ಲಕ್ಕಂಡ್ರಿ ಅವನು ತೋರು ಎಡಗೋದಕ್ಕೆ. ಅದಕ್ಕೆಲ್ಲ ನಾನು ಸಾಕ್ಷಿಯಾಗಿದ್ದೇನೆಲ್ಲ ಅನುಭವ ಬಿಟ್ಟಿದ್ದು. ಏನು ಮಠ ಮಾನ್ಯದವರಾಗಲಿ ವಿದ್ಯಾಲಯದವರಾಗಲಿ ಎಚ್ಚರಿಕೆ ಒಳಗಿಂದ ಕಲಿಸ್ತಾವಿಲ್ಲ. ಏನು ನಿದ್ದೆಯಾಗಿದ್ದನ್ನು ನೆನಪಿ ತಂದು ಕೊಡ್ತಾರೋ. ಆರಾಮಿನ ಸ್ಥಿತಿ ನೆನಪಿಗೆ ತಂದು ಕೂಡ ಅವ್ರು ಯಾರಾದ್ರೆ ಯಾವ ಮಠ ಮಾನ್ಯಗಳದ ಅಲ್ಲಿ ಬರೀ ಹೊರಗಿಂದ ಆ ಕತೆ ಹೇಳೋಣ ಈ ಕತೆ ಹೇಳಿನ ಹೊರಗಿನ ಸುದ್ದಿನ ಹೌದಲ್ಲ. ಈ ಜಗತ್ತಿನ ಸುದ್ದಿ ಕೈಬಿಟ್ಟು ಆತ್ಮನ ಬಗ್ಗೆ ಎಚ್ಚರಿಕೆ ಕೊಡುವಂಥ ಮಠ ಮಾನ್ಯಗಳು ಯಾವುದಾವೆ? ಇನ್ನು ಇರುವನ ಕುರಿತು ಹೇಳುವುದು ಕೇಳುವುದು ಅಭ್ಯಾಸ, ನೇರವಾಗಿ ಅದನ್ನು ಲಕ್ಷಿಸಿ ಬೋಧ ಮಾಡೋರು ಯಾರಿದ್ದಾರೆ? ಬರೇ ಜಗತ್ತಿನ ತೋರಿಕೆ ಹೋಗಿದ್ದು ಅದನ್ನ ಕತಿ ಹೇಳ್ಕೊತಾನೆ, ಪುರಾಣ ಕೀರ್ತನ ಹೇಳ್ಕೊತ ಅಡ್ಡಾಡಿ ಏನು ಅವ್ರು ಸತ್ತಾರು ಪುರಾಣ ಅಂದ್ಕೊಂಡು ಏನು ಮಾಡೋವು? ಅದನ್ನು ಹೇಳ್ಕೊತ ಅವ್ರು ಹಂಗಿದ್ರು ಇವ್ರು ಹಿಂಗೆ ಹೊಗಳ್ಕೊಂತ ಸತ್ಯಮ್ಮಿಗೆ ಶೇರ್ ತುಪ್ಪ ಅಂತ ಅಂದ್ರೆ ಭಾಳ ಹಿಡ್ತಿತ್ರಿ ಎಮ್ಮೆ. ನಮ್ಗೆ ಇಂಥ ಎಮ್ಮಿನ ನೋಡಿಲ್ಲ ನಾನು. ಹಿಂಗೆ ನಾನು ಹಂಗೆ ಮಹಾತ್ಮರು ಇದ್ದಾಗ ಯಾರು ರೊಟ್ಟಿ ಕೊಡಲಿಲ್ಲ. ಯಾಕ್ರಿ? ಯಾರು ದಾದ ಮಾಡಲಿಲ್ಲ ಅವಾಗ. ಅವ್ರು ಹೆತ್ತ ಮ್ಯಾಗ ಏನು ಲೀಲಾಪ ಪವಾಡ ಪುರುಷ ಹೊಗಳಕ್ಕೆ ಚಾಲು ಮಾಡ್ತೀರಿ ಹೌದಲ್ಲ. ಇದ್ದಾಗ ಯಾರು ಸನಿಯಕ್ಕೆ ಬರಲಿಲ್ಲ. ಅದನ್ನು ಅವ್ರ ಲಾಭ ತಗೊಳ್ಳಿಲ್ಲ. ಶರೀರ ಬಿಟ್ಟ ಮ್ಯಾಗ ಅದನ್ನು ಹೊಗಳ್ಕೊಂತ ಹೋಗೋದು. ಅವ್ರು ಹಂಗದಾರ ಇವ್ರು ಹಿಂಗದಾರ ಅಂತ. ನಾ ಬೇರೆ ಅವ ಬೇರೆ ಅಂತ ಭೇದ ಭಾವ ಮಾಡವ ನನ್ನ ಭಕ್ತನಲ್ಲ ಅಂತ ಹೌದಿಲ್ಲ. ನೀ ಯಾರದಿ? ನೀನು ಅದ, ನೀನು ನಾನು, ನೀನು. ಭೇದ ಭಾವ ಎಲ್ಲ ಅಳದಾಗ ಅದಕ್ಕೆ ಭಕ್ತಿ ಅಂತಾರೆ. ಅದರ ಅನುಸಂಧಾನ ಏನು ಸ್ವರೂಪದ ಅನುಸಂಧಾನದಾಗ ಇರುವುದು ಯಾವಾಗ ಭೇದ ಭಾವ ಭೇದ ಕಲ್ಪನೆಗಳನ್ನೆಲ್ಲ ಅಳದು ಅಭೇದ ಸ್ಥಿತಿಯೊಳಗೆ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸೋದು. ಅದರ ಅಭ್ಯಾಸದಾಗ ಕೊಡಬೇಕಾಗಿತ್ತು ನಾವು. ಎಚ್ಚರಿಕೆ ಒಳಗಿಂದ ಏನಾರ ಕಲೀಲಿ. ಅದು ತೋರಿಡುವಂಥವು ಎಚ್ಚರಿಕೆ ಅವಸ್ಥಾನ ಬಾಧ ಆಗಿ ಹೋಗುವ ಹೊತ್ತಿನಾಗ ಅದರಾಗಿನ ತುಣುಕು ಕುಡಿ ತೊಗೊಂಡು ಏನು ಮಾಡೋವು? ನಿನ್ನ ಬಿಟ್ಟು ಏನಾರ ಕಲಿಯೋದಂದ್ರೆ ಸಂಕಟ ಹೊಂದಾಕನಿ ಕಲಿಯೋದು. ಪರದೇಶಕ್ಕೆ ಹೋಗಿ ಸಾಲಿ ಕಲ್ತು ಶಾನ್ಯಾಗಿ ಬಾರು ಅಂತಂದ್ರೆ ಕಾಮಣ್ಣವ್ರ ಗೆಳತನ ಮಾಡ್ಕೊಂಡು ಬನ್ನಿ. ಏನು ಮಾಡಿದ್ದೇವೆ? ದೊಡ್ಡ ಶಾನ್ಯ ಆಗ ಅಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಕೂಡ ಅವ್ರು ಯಾರು ಬೇರೆ ದೇಶದಾಗ ಇಲ್ಲಿ ಭಾರತವನ್ನು ಬಿಟ್ಟು ಬಾಕಿ ಯಾವ ದೇಶದಾಗೂ ನಿನಗಿಂತ ಒಂದು ಮಾರ್ಗದರ್ಶಕ ಸಿಗುವುದಿಲ್ಲ. ನಿನಗೆ ಹುಡುಕ್ಯಾಡ್ಕೊಂತ ಹೋಗಿ ಜಗತ್ತೆಲ್ಲ ಪರ್ಯಟನೆ ಮಾಡೋದು. ಏನು ಅವರು ಆ ದೇಶದಾಗ ಜ್ಞಾನಿಗಳಾಗುವ್ಯಾರ ಅಂದ್ರೆ ಭಾರತ ದೇಶದೊಳಗೆ ಸಂಸ್ಕಾರ ಇದ್ದವರು. ಅವರು ಹಿಂದಿನ ಜನ್ಮದಾಗಿದ್ರೆ ಅಭ್ಯಾಸ ಮಾಡಿ ಕರ್ಮಕ್ಕನುಸಾರವಾಗಿ ಅಲ್ಲಿ ಜನ್ಮ ತಾಳಿ ಆ ಸ್ಥಿತಿಯನ್ನು ಹೊಂದಿದ್ರು ಅವರು. ಪ್ರಾರಬ್ಧಕ್ಕೆ ಅನುಸಾರವಾಗಿ ಏನು ಶರೀರ ಬರ್ತೈತಿ ನಮಗೆ. ಏನು ಒಮ್ಮೆ ಅಜ್ಜಾರು ಉದ್ಗಾರ ತೆಗಿತಿದ್ರು. ನಮ್ಮ ಇರಂಗ ಹುಡುಗ ಇಂಗ್ಲೀಷ್ ಹುಚ್ಚತಿ ಇಂಗ್ಲೆಂಡ್ನಾಗ ಹುಟ್ಟ್ಯಾನ ನೋಡಿ ಒಂದು. ಏನು ಅಲ್ಲಿ ಹೇಳ್ಕೊಂಡು ಹೋಗೋದು. ಅದು ಯಾರ್ಯಾರಿಗೆ ಯಾವ ಹವ್ಯಾಸ ಇರ್ತೈತಿ ಅಲ್ಲಿ ಹೋಗಿ ಜನ್ಮ ತಾಳ. ಏನು ಅಲ್ಲೇ ಹೇಳ್ಕೊಂಡು ಹೋಗ್ತದ. ಅಭಿರುಚಿ ಎಲ್ಲಿ ಐತಿ, ಅದರ ಮ್ಯಾಗ ಪ್ರೀತಿ ಐತಿ, ಅಲ್ಲೇ ಜನ್ಮ ತಾಳ್ಬೇಕಾಗತ್ತೆ. ಮತ್ತೆ ಏನು ಇಲ್ಲೇ ಒಂದು ಹಿಂದಿನ ಜನ್ಮದ ಅಭ್ಯಾಸ ಇಲ್ಲೇ ಐತಿ. ಭಾರತದೊಳಗೆ ಆಗೈತಿ. ಏನು ಯಾವುದೇ ಮಹಾತ್ಮರಾಗಿ ಬೇರೆ ದೇಶದಾಗ ಆಗಿ ಹೋಗ್ಯಾರ ಅಂದ್ರೆ ಅವ್ರು ಹಿಂದಿನ ಜನ್ಮ ಸಂಸ್ಕಾರ ಇಲ್ಲೇದ ಭಾರತದ ಅಂತ ತಿಳ್ಕೊಬೇಕು ನೋಡತ್ತಿದ್ರು. ಎಲ್ಲಿ ಸಿಗೋದಿಲ್ಲ ನಿಮ್ಗೆ.
ಈ ಭಾರತೀಯ ಸಂಸ್ಕೃತಿ ಯಾವ ಅಳವಡಿಸ್ಬೇಕಂತ ಇಲ್ಲಿ ಭಾರತದೊಳಗೆ ಅವ್ನು ಹುಟ್ಟಬೇಕು. ಏನು ಭಾರತದೊಳಗೆ ಹುಟ್ಟಿದಾಗ ಭಾರತೀಯ ಸಂಸ್ಕೃತಿಯನ್ನು ಅಭ್ಯಾಸ ಮಾಡಕ್ಕೆ ಬರ್ತೈತಿ. ಬಾಕಿ ದೇಶಕ್ಕೆ ಪ್ರದೇಶಕ್ಕೆ ಹೋಗ್ಯಲ್ಲ ಪೂರಾ ಮರಿತೀಯಲ್ಲಿ ಪಶು ವೃತ್ತಿನ ಹೌದಿಲ್ಲ. ಮತ್ತೊಂದು ಏನು ಇಲ್ಲಲ್ಲ, ಇಂದ್ರಿಯಗಳನ್ನು ತೃಪ್ತಿಪಡಿಸೋದು ಒಂದ, ಮತ್ತೊಂದು ಏನು ಕೆಲಸ ಇಲ್ಲ. ಅದೇ ಜೀವನ. ಅವನು ತೃಪ್ತಿಪಡಿಸೋಕೆ ಆಗುವಂಗೆ ಇಲ್ಲ. ಪಶು ವೃತ್ತಿನ ಬರೆಯಲ್ಲಿ ಏನು ಮಾಡಿರೋ ಬೇಕಾದಂಗೆ ನೀ ಸಂಭಾಯ್ತದೇನಂದ್ರೆ ಅದು ಒಂದ. ಈ ಜ್ಞಾನ ಬರುದ ಅಲ್ಲಿ ಹೇಳವ್ರೆ ಇಲ್ಲ, ಎಚ್ಚರಗೊಳಿಸವ್ರು ಯಾರು ನಿನಗೆ? ಅದು ಎಲ್ಲಿ ಸಿಗೋದಿಲ್ಲ ನಿನಗೆ. ಅದಕ್ಕೆ ಸಮುದ್ರ ದಾಟಬೇಡ ಅಂತಿದ್ರಂತ ಮೊದಲು. ಏನು ಸಮುದ್ರವನ್ನು ದಾಟಕ್ಕೆ ಹೋಗಬೇಡ ಅಂತ ವೇದಗಳು ಅದರಾಗ ಹೇಳ್ಯಾವು. ಸಮುದ್ರವನ್ನು ದಾಟಿದ್ರೆ ನೀ ಸಂಸ್ಕಾರ ನಿನಗೆ ಸಿಗೋದಿಲ್ಲ. ಅಲ್ಲಿ ಬೇರೆನ ಬೇಕಾದಂಥ ಮುಂದುವರೆದ ರಾಷ್ಟ್ರದ ಅಂದರು ಅಲ್ಲಿ ಇದು ಸಿಗೋದಿಲ್ಲ. ಅದಕ್ಕೆ ಅಜ್ಜ ಅವರು ಅಲ್ಲಿ ಹೋಗಿ ಏನು ಮಾಡವ, ತನ್ನಗೆ ಇಲ್ಲೇ ಯೋಗ ಸಾಧನ ಅಭ್ಯಾಸದಾಗ ಕೊಡೋದು. ಇವರು MA ಡಿಗ್ರಿ ಆದ್ಮೇಲೆ ಹೋಗ್ಬೇಕಂತ ಮಾಡಿದ್ರಂತ ಅಜ್ಜ ಅವರು. ಅಲ್ಲಿ ಕುರ್ತಕೋಟಿ ಶಂಕರಾಯರ ಅವ್ರ ಮುಂದೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಅವರು ಡೈರೆಕ್ಟ್ ಅವ್ರ ಮುಂದೆ ಹೇಳ್ತಿದ್ದಿಲ್ಲಂತ. ಅವರು ಗೌಡ್ರು ಹಿಂಗನ್ನತ್ತಾರ್ರಿ, ಮತ್ತು ಫಾರಿನ್ಗೆ ಹೋಗ್ಬೇಕಂತ ಮಾಡ್ಯಾರ, ಇವರು ವಿಲಾಯತಿಗೆ ಹೋಗ್ಬೇಕಂತ. ಅಲ್ಲಿ ಹೋಗಿ ಏನು ಮಾಡವು, ಅಲ್ಲೇನೈತೆ ಅಂತ ತನ್ನಗೆ ಇಲ್ಲೇ ಆಕಳ ಹಾಕ್ಬಿಡೋದು ಯೋಗ ಸಾಧನ. ಅದನ್ನು ತೊಗೊಂಡು ಏನು ಮಾಡೋದು, ಎಲ್ಲಿ ಸಿಗೋದಿಲ್ಲ ಇದನ್ನು. ಅಪ್ಪ ಅವ್ರು ಹಿಂಗೆ ಹೇಳ್ದಾಗ ಕೈ ಬಿಟ್ಟಿವಿ ಅದನ್ನು. ಪ್ರದೇಶಕ್ಕೆ ಹೋಗ್ಬೇಕಂತ ಮಾಡಿ ಹೋಗಿ ಏನು ಮಾಡವು ಎಲ್ಲಿ ಸಿಗೋದಿಲ್ಲ. ಹುಡುಕ್ಯಾಡ್ಕೊಂತ ಅವರು ಜಗತ್ತೆಲ್ಲ ಪರ್ಯಟನೆ ಮಾಡೋದು ಸಿಗೋದಿಲ್ಲ. ಇಲ್ಲೇ ಭಾರತಕ್ಕೆ ಬರೋದು. ಅದರಿಂದನೇ ಬದುಕೈತಿದ್ದು ಭಾರತ. ಅಧ್ಯಾತ್ಮ ಸಂಸ್ಕಾರದಿಂದ ಬೇಕಾದಂಥ ಇಲ್ಲಿ ಅನಾಹುತ ನಿಸರ್ಗದ ವಿಕೋಪಗಾಗಲಿ, ಜನರು ಬೇರೆ ದೇಶದವ್ರು ಇಲ್ಲಿ ಬಂದು ದಾಳಿ ಮಾಡಿದ್ರು ಸುದಾ ಇದು ಭಾರತೀಯ ಸಂಸ್ಕೃತಿ ಹಂಗೆ ಐತೆ. ಅದು ಅಮರದ ಭಾರತೀಯ ಸಂಸ್ಕೃತಿ, ನಾಶ ಆಗೋದಿಲ್ಲ. ಇಲ್ಲಿ ಎಲ್ಲ ಜೀವನದೊಳಗೆ ಹಾಸು ಹೊಕ್ಕಾಗೈತಿ ಭಾರತೀಯ ಸಂಸ್ಕೃತಿ. ಮಾತು ಎಲ್ಲ ಆಚರಣೆ ಎಲ್ಲ ಆ ಸಂಸ್ಕಾರ ಐತಿ ಇಲ್ಲೆಲ್ಲ. ಅಂದಲ್ಲಿ ಬದುಕೈತಿದೆ ಆ ಸಂಸ್ಕಾರದಿಂದ. ಆಧ್ಯಾತ್ಮಿಕ ಸಂಸ್ಕಾರ ಐತಿ ಭಾರತದೊಳಗೆ. ಇಲ್ಲಿ ಎಷ್ಟೇ ಬಡತನ ಇದ್ದರೂ ತೃಪ್ತಿಯಿಂದ ಇರಬೇಕನ್ನೋದು ಒಂದು ಭಾವ ಐತಿ. ಏನು ಬಿಡಪ್ಪ ಅವ್ರು ನಶೀಬದಾಗಿದ್ದಂಗೆ ಆಗೈತಿ. ಅವ್ನು ತಲೆ ಕೆಡಿಸ್ಬೋದಲ್ಲ, ಅಲ್ಲಿ ಹುಚ್ಚಿಡ್ದೋಕ್ಕಾವ. ಏನಪ್ಪ ನಮ್ದು ಏನೂ ಇರಲಿಲ್ಲ ಅಂತ ತಲೆ ಅಪ್ಸೆಟ್ ಹಾಕ್ಕೊಂಡು ಕೊಡ್ತಾವೆ. ಹುಚ್ಚರ ಸಂಖ್ಯೆ ಭಾಳ. ಇಲ್ಲಿ ಹಂಗಿರೋದಿಲ್ಲ. ಬಿಡೋ ಮರ ನಮ್ಗೆ ಅದಕ್ಕೆ ಬೇಕಾಗಿತ್ತು, ಯಾಕೆ ಆಗೋದು ಬಿಡೋ ಮರ, ನಮ್ಗೆ ಆರಾಮಿರಾಕೆ ಬರ್ತೈತೆ ಅನ್ನೋ ಭಾವ, ಈ ಸಂಸ್ಕಾರ ಐತಿ ಇಲ್ಲಿ. ಇದ್ದಿದ್ರಾಗ ತೃಪ್ತಿ ಹೊಂದ್ಕೊಂಡು ಇರ್ಬೇಕು ಅನ್ನೋದು. ನಾವು ಇನ್ನೊಬ್ಬರು ನೋಡಿ ನಾವು ಹಂಗೆ ಆಗ್ಬೇಕು, ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಅದಾರ ಅಂಥವ್ರು ತಲೆ ಕೆಟ್ಟವ್ರು ಇರ್ತಾರೆ ಇಲ್ಲಿ, ಅಂಥವು ಭಾಳ ಕಡಿಮೆ. ಭಾಳ ಜನ ಒಂದು ಸ್ವಲ್ಪ ಸಮಾಧಾನದಿಂದ ಅದಾರ. ನಾವು ಮಾಡಿದ್ದು ನಮ್ಮ ಇರ್ತೈತಿ ಬಿಡಪ್ಪ ಮರ. ಈ ಸಂಸ್ಕಾರ ಇತ್ತಂದ್ರೆ ನಾವು ಹಿಂದೆ ಪಡ್ಕೊಂಡು ಬಂದಾರ, ಅದಕ್ಕೆ ಹಂಗಾಗ್ಯಾರ. ನಾವು ಮಾಡಿಲ್ಲ, ಅದಕ್ಕೆ ಹಂಗಾಗಿದ್ದು ಬಿಡು. ಅವ್ನು ಕೊಟ್ಟಾನ ಪಡ್ದಾನೀಗ, ನೀ ಕೊಟ್ಟಿಲ್ಲ, ಈಗಿಲ್ಲ ನಿನಗೆ. ಹೌದಿಲ್ಲ? ಬಡತನ ಯಾಕೆ ಬಂದೈತೆ ಅಂದ್ರೆ ನೀ ಕೊಡಲಿಕ್ಕೆ ಬಂದೈತಿ. ಇನ್ನೊಬ್ರಿಗೆ ಕೊಟ್ಟಿದ್ರೆ ನಿನಗೂ ಬರ್ತಿತ್ತು. ಸೌಕಾರಿಕೆ ದಾನ ಮಾಡಿದಾಗ ಸೌಕಾರಿಕೆ ಬರ್ತೈತಿ. ಸೌಕಾರ ಆಗ್ಬೇಕಂದ್ರೆ ನೀ ದಾನ ಮಾಡಬೇಕು. ಕೊಡಲಿಲ್ಲ, ದಾನ ಮಾಡಲಿಲ್ಲ ಅಂದ್ರೆ ಏನಾಕೈತಿ ಅಂದ್ರೆ ದರಿದ್ರತನ ಬರ್ತೈತಿ, ಬಡತನ ಬರ್ತೈತಿ. ಬಡತನಕ್ಕೆ ಅದೇ ಕಾರಣ. ದರಿದ್ರೋ ಭವತಿ. ಹಿಂದೆ ಮಾಡಿರ್ತಿ, ಈಗ ಉಣ್ಣಾಕ್ ಬಂದಾನ. ಹಿಂದೆ ಮಾಡಿಟ್ಟು ಡಿಪಾಸಿಟ್, ಈಗ ಉಣ್ಣಾಕ್ ಬಂದಿರ್ತಾನೆ. ಈಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಎಲ್ಲಿ ಸಿಗ್ಬೇಕು ನಿನಗೆ? ಅದರ ಬೇಕಂತಿ ಮಾಡಕ್ಕೆ ಒಲ್ಲೆ ಐತಿ. ಹೌದಿಲ್ಲ? ಪುಣ್ಯರ ಬೇಕಂತಿ ಪುಣ್ಯ ಮಾಡಕ್ಕೆ ಒಲ್ಲೆ ಐತಿ. ಹೌದಿಲ್ಲ? ಅದಕ್ಕೆ ಅದು ಮಾಡಿದ ಪುಣ್ಯದ ಫಲ ಬರ್ತೈತಿ. ಮಾಡಕ್ಕೆ ಒಲ್ಲೆ ಐತಿ. ಮಾಡಿಬಿಟ್ಟು ಎಲ್ಲಿ ಅನುಭವಿಸೋದು, ಮತ್ತು ಏನು ತಪ್ಸೋಕ್ಕಾಗೋಲ್ಲ. ಅದನ್ನು ಉಂಡ ತೀರ್ಸ್ಬೇಕು. ಏನು ಮಾಡಿರ್ತೀವಿ ಅದನ್ನು ಉಣ್ಣಾಕ ಬಂದೇವು ನಾವು, ಸಾಲ ತೀರ್ಸೋಕ್ಕಿಲ್ಲೆಲ್ಲ. ಹೌದಿಲ್ಲ? ಪಾಪ ಪುಣ್ಯದ ಇದನ್ನು ನಾವು ಇಲ್ಲಿ ಅನುಭವಿಸೋಕ್ಕೆ ಮನುಷ್ಯನ ಜನ್ಮ ಬರ್ತಾವೆ. ನಮ್ಗೆ ಯಾಕೆ ಜನ್ಮ ಬರ್ತಾವೆ? ಇಲ್ಲಿ ಮನುಷ್ಯನ ಜನ್ಮ ಇಲ್ಲಿ ಎಲ್ಲಕ್ಕೂ ಐತಿ. ಅದನ್ನು ಉಣ್ಣಾಕೂ ಐತಿ, ಯಾಕ್ರಿ ಮಾಡಕ್ಕೂ ಐತಿ, ಮತ್ತು ಇದನ್ನು ಬಿಡುಗಡೆ ಹೊಂದಾಕೂ ಬರ್ತೈತಿ. ನಮ್ಗೆ ಹುಟ್ಟು ಸಾವುಗಳಿಂದ ಕರ್ಮ ಮಾಡೋಕ್ಕೂ ಬರ್ತೈತಿ, ಅದರ ಫಲ ಉಣ್ಣಾಕೂ ಐತಿ. ಅದು ಮತ್ತು ಎರಡನ್ನೂ ಮೀರಿ ಜ್ಞಾನ ಮಾಡಿಕೊಂಡು ಮುಕ್ತ ಆಗೋಕ್ಕೂ ಈ ಅವಕಾಶ ಮನುಷ್ಯನ ಜನ್ಮಕ್ಕೈತಿ. ಇನ್ನಿತರೆ ಜನ್ಮ ಏನದಾವಲ್ಲ ಬರೀ ಅದು ಭೋಗ ಭೂಮಿಷ್ಟ. ಮನುಷ್ಯನ ಜನ್ಮವನ್ನು ಹೊರತುಪಡಿಸಿ ಇತರೆ ಪಶು ಪಕ್ಷಿಗಳಾಗಲಿ ದೇವತೆಗಳಾಗಲಿ ಬರೀ ಭೋಗ ಭೂಮಿ. ನಾವು ಅವು ನಿದ್ದಿನ ಇಲ್ಲವಕ್ಕ.
ದೇವತೆಗಳಿಗೆ ಸುಧಾ ನಿದ್ದೆ ಇಲ್ಲ, ಬರೇ ಭೋಗ ಜೀವನ, ಮತ್ತೊಂದು ಹೆಸರೇ ಇಲ್ಲ ಅವು. ಅದು ಪುಣ್ಯ ತೀರುವ ಮಠ ಬರೀ ಅದನ್ನು ಮಾಡ್ತಾವೆ. ನಿದ್ದೆ ಸುಧಾ ಇಲ್ಲಿ ಹೋಗವು. ಇನ್ನು ನಮಗೊಂದಿಟ್ಟು ನಿದ್ದೆರ ಐತಿ ಇಲ್ಲಿ, ಯಾಕ್ರಿ ನಿದ್ಯಾಗ ವಿಶ್ರಾಂತಿಯರ ಹೊಂತೇವೆ ನಾವು. ಅವಕ್ಕೆ ಏನು ವಿಶ್ರಾಂತಿ ಇಲ್ಲ, ಇಲ್ಲಿ ಬರೀ ಅದ ಸುಖರೂಪ ಅಂತ ತಿಳ್ಕೊಂಡು ಬೆನ್ನೈತಿ. ಪೂರಾ ಪುಣ್ಯ ಮುಗಿಯೋ ಮಠ ಅದನ್ನು ಮಾಡ್ತಾವೆ. ಕಡೆಗೆಲ್ಲ ಖಾಲಿ ಆದ್ಮ್ಯಾಗ ಮತ್ತು ಇಲ್ಲಿಗೆ ಬರಬೇಕು. ಕ್ಷೀಣೆ ಪುಣ್ಯ ಮೃತ್ಯು ಲೋಕ ಮಿಷಂತಿ. ಪುಣ್ಯ ತೀರಿದ ಮ್ಯಾಗ ಮತ್ತು ಮರ್ತ್ಯ ಲೋಕಕ್ಕೆ ಭೂಮಿಗೆ ಬರಬೇಕು. ಮನುಷ್ಯನ ಜನ್ಮಕ್ಕೆ ಬಂದಾಗ ಇವನ್ನೆಲ್ಲ ಮಾಡ್ಕೊಳಿಕ್ಕೆ ಬರ್ತೈತಿ. ಏನು ಮಾಡಿರ್ತೀಯಲ್ಲ ಮನುಷ್ಯನ ಜನ್ಮದಾಗ ಮಾಡಿದ ಕರ್ಮಕ್ಕೆ ತಕ್ಕಂಗೆ ಮುಂದಿನ ಜನ್ಮಗಳು ನಮಗೆ ಕಾದು ಕೂತಾವ ನೋಡ್ರಿ. ಅದಕ್ಕೆ ಇಲ್ಲಿ ಭಾಳ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಾವು ಹೆಂಗೆ ನಡ್ಕೋಬೇಕು, ನೀತಿ ನಿಯಮಾದಿಗಳಿಂದ ಚೊಕ್ಕಟವಾಗಿ ನಡ್ಕೋಬೇಕು ಅಂತ ಎಚ್ಚರಿಕೆ ಕೊಟ್ಟಾರ ಮಹಾತ್ಮರು. ಮಾಡಬೇಡ ತಮ್ಮ, ದುರಿತ ಕರ್ಮಗಳನ್ನು ಮಾಡಬೇಡ, ಅಂಥವು ಎಂಥ ಜನ್ಮ ಬರ್ತಾವ, ಯಾವ ಕರ್ಮಗಳನ್ನು ಮಾಡಿದ ಅನ್ನೋದು ಎಚ್ಚರಿಕೆ ಕೊಟ್ಟಾರ. ದುರಿತ ಕರ್ಮಗಳನ್ನು ಮಾಡಿದರೆ ಎಂತೆಂಥ ಜನ್ಮಗಳು, ಹೀನ ಜನ್ಮಗಳು ಬರ್ತಾವೆ. ಪುನಃ ನಿಮ್ಮ ಮನುಷ್ಯನ ಜನ್ಮ ಬರುವಂಗೆ ಮಾಡ್ಕೋ. ಅಂಥ ಕರ್ಮಗಳನ್ನು ಮಾಡು, ಒಳ್ಳೆಯ ಕರ್ಮಗಳನ್ನು. ಒಳ್ಳೆಯ ಜನ್ಮ ಬರ್ತದೆ ನೀನು. ಒಳ್ಳೆಯದನ್ನು ಮಾಡಿದವಾಗ ಎಂದೂ ಕೆಟ್ಟ ಬರೋದಿಲ್ಲ, ಕೆಟ್ಟದ್ದನ್ನು ಮಾಡಿದವಾಗ ಎಂದೂ ಒಳ್ಳೆಯದಾಗೋದಿಲ್ಲ. ಅದನ್ನಾರ ಕಲ್ಕೋರು. ನೀವು ಒಳ್ಳೇದು ಮಾಡೋಕೆ ಕಲೀರಪ್ಪ, ಇನ್ನೊಬ್ಬರಿಗೆ ಹಿತ ಮಾಡೋಕೆ ಕಲೀರಿ. ನಿಮಗೆ ಹಿತ ಅದ, ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿಮಗೆ ಹಿತ ಅದ. ಈ ಸೂತ್ರ ಹಿಡಿಬೇಕು ನೀವು. ಯಾಕ್ರಿ ಇದರಿಂದ ಪಾರಾಗಕ್ಕೆ ಧರ್ಮ ಮಾರ್ಗ ಅಂದ್ರೆ ಮರದಿನ ಅನ್ನೋದಕ್ಕಿನ್ನೂ ಉಪಾಯವೇ ಧರ್ಮವಿದೆ ಅಂದು. ಧರ್ಮ ಅಂದರೆ ಇನ್ನೊಬ್ಬರಿಗೆ ಕೆಡಕಾಗದಂಥ ಆಚರಣೆ. ಒಂದು ವೇಳೆಗೆ ನಮಗೆ ಅವ್ರು ಇನ್ನೊಬ್ಬರು ಮಾಡಿದ್ರು, ಕೆಡಕ್ಕೆ ಮಾಡಿದ್ರು, ನಾವು ಅದನ್ನು ಸಹನ ಮಾಡ್ಕೋಬೇಕು. ಇದಕ್ಕೆ ಧರ್ಮ ಅಂತ. ಹೊಳ್ಳಿ ತಿರುಗಿ ಅವ್ರಿಗೆ ನೀನು ಕೆಡಕ್ಕೆ ಬಯಸಕ್ಕೆ ಹೋಗ್ಬಾರ್ದು. ನಾವು ಹಿಂದೇನೋ ಮಾಡೀವಿ, ಅದಕ್ಕೆ ಅವ್ರು ಮಾಡ್ಯಾರ, ಅವ್ರದ್ದೇನು ತಪ್ಪಲ್ಲ, ನಂದು ಇದು ದೋಷ ಅಂತ ತಿಳಿದವರು ಅದನ್ನು ಅನುಭವಿಸ್ತಾರೆ. ಮತ್ತೇನಾರು ಮಾಡೋಕೆ ಹೋದೆ ಅಂದ್ರೆ ಅದು ಬೆಳ್ಕೊತ ಹೋಗ್ತೈತಿ. ಜನ್ಮ ಜನ್ಮ ಅಂತ ನಿನಗೆ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು. ಅವ್ರ ಮ್ಯಾಗ ದ್ವೇಷ ಮಾಡೋಕೆ ಹೋಗ್ಬೇಡ. ಅವ್ರ ಹಿಂದೆ ನೀನು ಮಾಡಿದ್ದು ನಮ್ಮ ದೋಷ ಐತಿ, ಅದಕ್ಕೆ ಅವ್ರನ್ನ ಮಾಡ್ಯಾರ, ಹೌದಿಲ್ಲ? ಅದು ನಾವು ಹಿಂದೆ ಮಾಡಿದ್ದ ಸಾಲ ಅದ, ಹೌದಿಲ್ಲ? ಮಾಡಿಬಿಟ್ಟು ಅವ್ರಿಗೆ ಅದಕ್ಕೆ ಅದು ಬಂದೈತಿ. ಸುಮ್ಮನೆ ಅನುಭವಿಸೋದು ಒಂದ ಕೆಲಸ, ಬೇರೆ ಪರಿಹಾರ ಅದಕ್ಕಿಲ್ಲ. ಮತ್ತೆ ತಿರುಗಿ ಬಿದ್ದೆ ಅಂದ್ರೆ ಮತ್ತೆ ನೀವು ಮಾಡೋಕೆ ಹೋಗ್ತೇವೆ, ಮತ್ತೆ ಅದು ಮುಂದುವರಿತೈತಿ. ಜನ್ಮ ಜನ್ಮ ಅಂತ ಮುಂದುವರಿತೈತಿ, ಮುಂದೆ ಬರ್ತೈತಿ ಅದು. ಮತ್ತೆ ನಿನಗೆ ನೀ ಏನು ಮಾಡಿರ್ತೀವಿ ಅದು ಬೆನ್ನು ಹತ್ತೈತಿ. ನಿನಗೆ ಚಲೋದು ಮಾಡಿರೋ ಅದು ಬೆನ್ನು ಹತ್ತೈತಿ, ಕೆಟ್ಟ ಮಾಡಿರೋ ಅದು ಬೆನ್ನು ಹತ್ತೈತಿ. ಅದಕ್ಕೆ ನಿಮ್ಮ ಕೈ ಒಳಗೈತಿ, ಏನು ಬೇಕಾದ ಮಾಡ್ಕೊಳಕ್ಕೆ ಬರ್ತದೆ, ದಾಖಲಾತಿ ಆಕೈತಿ ಮನುಷ್ಯನ ಜನ್ಮದಾಗ. ನೀವು ಅದ್ರ ಖಬರ್ ಯಾರಿಗೈತಿ? ಅದನ್ನ ಯಾವ ಕಂಡಾನ್ ಬಿಟ್ರಿ ಅಂತ. ನಾಳೆ ನೀನೇ ಕಾಣ್ತಿ, ತಳ ನೀರ ಮುಣಿದವ ತಳ ಕಾಣ್ತಾನ, ಹೌದಿಲ್ಲ? ಯಾವ ಮಾಡಿರ್ತಾನ ಅವ ಅಂತಾನು. ಅದಕ್ಕೆ ಮಾಡಬೇಡ ಅಂತ ಎಚ್ಚರಿಕೆ ಕೊಟ್ಟರು ಮಾಡ್ತೇನೆ ಅಂದ್ರೆ ಹೊಡಿ ಚಕ್ಲಿ. ಯಾರಿಗೇನು ಒತ್ತಾಯ ಇಲ್ಲ ಅದಕ್ಕೆ, ಹೌದಿಲ್ಲ? ನಿನಗೆ ಉಪಕಾರ ಮಾಡೋನಾಗ್ಲಿಕ್ಕೂ ಪೀಡಾ ಕೊಡಕ್ಕೆ ಹೋಗ್ಬೇಡ ಅಂತಾನೆ. ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ. ಮೊದಲ ನೀ ಯಾರು, ನಿನ್ನ ನಿಜ ಸ್ವರೂಪ ಏನು, ನಿನ್ನ ತಿಳ್ಕೊಳ್ಳೋ ಅಭ್ಯಾಸದಾಗ ತೊಡಗಿ. ಈ ಅಭ್ಯಾಸದೊಳಗೆ ನೀನು ನಿಷ್ಠೆಯಿಂದ ತೊಡಗಿದ್ರೆ ಇನ್ನೊಬ್ಬರಿಗೆ ಪೀಡಾ ಕೊಡೋ ಪ್ರಸಂಗನೇ ಆಗೋದಿಲ್ಲ. ನೀ ಇನ್ನೊಬ್ರಿಗೆ ಉಪಕಾರ ಮಾಡಲಿಲ್ಲ ಅಂದರೂ ಜಗತ್ತಿಗೆ ಉಪಕಾರ ಆಕೈತಿ ನಿನಗೆ. ಈ ಅಭ್ಯಾಸದಾಗ ನೀ ತೊಡಗಿದಂದ್ರೆ ಸ್ವಾಭಾವಿಕವಾಗಿ ನಿನ್ನಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ. ಕಲ್ಯಾಣ ಮಾಡೋಕ್ಕನ್ನೋ ಭಾವ ನಿನಗೆ ಇರಲಿಲ್ಲ ಅಂದರೂ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋ ಅಭ್ಯಾಸದಾಗ ನೀ ತೊಡಗಿದೆ ಅಂದರೆ ಸ್ವಾಭಾವಿಕವಾಗಿ ಇನ್ನೊಬ್ಬರಿಗೆ ಕಲ್ಯಾಣ ಆಕೈತಿ. ನಿನ್ನ ದರ್ಶನದಿಂದ ಕಲ್ಯಾಣ ಆಕೈತಿ. ಅದಕ್ಕೆ ಈ ಕೆಲಸ ಮಾಡ್ಕೊನಿ ಅಂತ. ಮೊದಲು ಬರೀ ವ್ಯಾವಹಾರಿಕ ಇದರಾಗ ತಿಳ್ಕೊಂಡ ಜನ್ಮ ಎಲ್ಲ ಅದಕ್ಕೆ ಹಾಳು ಮಾಡ್ಕೋಬೇಡ ಅಂತ. ಇಷ್ಟು ಅಷ್ಟೇ ಶರೀರ ಚರಿತಾರ್ಥಕ್ಕೆ ಏಟು ಬೇಕಟ್ಟು ಮಾಡಿಕೊಂಡು ಹೆಚ್ಚಿನ ವೇಳೆಯನ್ನೆಲ್ಲ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೊ. ಭಾಳ ಇಲ್ಲ, ಅಲ್ಪಾಯುಷ್ಯ ಇದೀನಿ ನಾ, ಇನ್ನೂ ದೀರ್ಘಾಯುಷ್ಯ ಇಲ್ಲ ನಮಗೆ. ಹದ್ದಿನಂಗೆ 1000 ವರ್ಷ ಅದು ಇಲ್ಲ ಇದಕ್ಕೆ, ಹೌದಿಲ್ಲ? ಒಂದು 100 ವರ್ಷ ಹೇಳ್ಯಾರ ಇದಕ್ಕೆ, ಹೌದಿಲ್ಲ? ಅರ್ಧ 100 ವರ್ಷದಾಗ ಅದು ನಿದ್ಯಾಗ ಹೋಗ್ತಾವೆ, ಅರ್ಧ ವಯಸ್ಸು, ಹೌದಿಲ್ಲ? ಅರ್ಧ ನಿದ್ಯಾಗ ಹೋದವು ಅಂತ ಅಂತಿರಲ್ಲ ಪದ. ಯಾಕ್ರಿ ನಿದ್ದೆಗೆ ಹೋದವ 50 ಅಂತ, ಪ್ರಾಯಕ್ಕೆ 20 ಅದು 100 ವರ್ಷದ ಲೆಕ್ಕಿದೆ. 100 ವರ್ಷ ಬದುಕಿದಾಗ ನೀ 50-60 ವರ್ಷ ಬದುಕಿದ್ರೆ 30 ವರ್ಷ ನಿನಗೆ ಆಯುಷ್ಯ, ಹೌದಿಲ್ಲ? 30 ವರ್ಷದಾಗೆಲ್ಲ ಕತೆ ಮುಗಿಸ್ಕೋಬೇಕು ನೀನು. 50 ವರ್ಷ 60 ವರ್ಷ ಬದುಕಿರೋದ್ರೆ ಅಲ್ಲಿದ್ರೆ 30 ವರ್ಷ,
ಹೌದಿಲ್ಲ? ಅಷ್ಟ್ರಾಗ ಆಕೈತೆ ನಿನಗೆ ದೀರ್ಘಾವಧಿ ಇಲ್ಲ ನಿನಗೆ. ಹಾಂ, ಅಲ್ಲ ಮಾಡ್ಕೋಬೇಕಲ್ಲ. ಬರೀ ಇದಕ್ಕಾಗಿ ಬದುಕಿ ಏನು ಮಾಡೋ, 100 ವರ್ಷ ಬದುಕಿರು ಏನು ಮಾಡೋ ತೊಗೊಂಡಿದ್ದು, ಇದು ಬರೀ ಬಾಳ್ಯಾಕ ಬಡ್ಕೊಂಡು ಸತ್ತಿ ಬದುಕೇನು ಮಾಡಿದಿ ಇಲ್ಲಿ? ಸುಳ್ಳ ಮುದುಕಾದೆಲ್ಲೋ ನೀವು. ಹಾಂ, ಅಜ್ಞಾನಿಯಾಗಿ 100 ವರ್ಷ ಬದುಕೋದಕ್ಕಿಂತ ಅಜ್ಞಾನಿಯಾಗಿ 3 ವರ್ಷ ಬದುಕೋದು ಬೇಷಂತ. ಶಂಕರಾಚಾರ್ಯ ಎಷ್ಟು 32 ವರ್ಷದಾಗ ತಮ್ಮ ಕೆಲಸ ಮಾಡ್ಕೊಂಡ್ರು. ಏನು ಅವ್ರ ಕೆಲಸ ಮುಗಿದಿತ್ತ? ಅದೃಢ ಅಪರೋಕ್ಷ ಜ್ಞಾನಿಗಳಂತಾರೆ ಅವರು. ಅವು ದೃಢ ಆಗ್ಲಿಕ್ಕೆ, ಹಿಂದಿನ ಜನ್ಮ ದೃಢ ಆಗ್ಲಿಕ್ಕೆ ಮತ್ತೆ ಜನ್ಮ ಬಂದಿರ್ತೈತೆ ಅವ್ರಿಗೆ. ಅವನು ಜನ್ಮವನ್ನು ಜ್ಞಾನ ಪ್ರವೃತ್ತಿ ಮಾಡಿಕೊಳ್ಳೋ ಸಂಬಂಧ ಜನ್ಮ ಧಾರಣ ಮಾಡಿರ್ತೈತೆ ಅಷ್ಟೆ. ಅದು ಪೂರ್ಣ ಜ್ಞಾನ ಸಮಾಧಿ ಹತ್ತಿದ ಮ್ಯಾಗ, ಜ್ಞಾನ ಆದ್ಮ್ಯಾಗ ಪುನಃ ಜನ್ಮ ಬರ್ತದೆ. ಯೋಗ ಭ್ರಷ್ಟ ಅಂತಾರೆ ಅವ್ರಿಗೆ. ಹಿಂದಿನ ಜನ್ಮದಾಗ ಅಭ್ಯಾಸದಾಗ ತೊಡಗಿದಾಗ ಶರೀರ ಪ್ರಾರಬ್ಧ ಅವಸಾನ ಹೋತು ಅಂದ್ರೆ, ಕಾಲ ಮುಗೀತು ಅಂದ್ರೆ ಮತ್ತು ಮುಂದಿನ ಜನ್ಮ ಒಳ್ಳೆಯ ಜನ್ಮನ ಬರ್ತೈತೆ ಅವ್ರಿಗೆ. ಯಾಕೆ? ಅಂಥ ಒಳ್ಳೆಯ ಕೃತಿಗಳನ್ನು ಮಾಡಿರ್ತಾರೆ ಅವರು. ಅದ ಅಭ್ಯಾಸದಾಗ ತೊಡಗಿರ್ತಾರೆ. ಅಂಥ ಜನ್ಮದಲ್ಲಿ ಶ್ರುತಿಯ ಅಭಿಪ್ರಾಯ ಐತಿ. ಏನು ಯಾರು ಹಿಂದಿನ ಜನ್ಮದಾಗ ಯೋಗದ ಅಭ್ಯಾಸದೊಳಗೆ ನಿಷ್ಠೆಯಿಂದ ಇದರ ಅಭ್ಯಾಸ ಮಾಡ್ತಿರ್ತಾರೆ ಅವ್ರಿಗೆ ಎಂಥ ಜನ್ಮ ಬರ್ತೈತಿ ಅಂತ ಅರ್ಜುನ ಕೃಷ್ಣನಿಗೆ ಕೇಳ್ತಾನ. ಅವಾಗ ಹೇಳ್ತಾನ, ಶ್ರೀಮತಾಂ ಗೇಹಿ ಯೋಗಿನಾಂ ಅಪಿಕುಲೆ ಅಂತ. ಯೋಗ ಭ್ರಷ್ಟ ಎಲ್ಲಿ ಹುಡ್ತಾನವ ಅಂದ್ರೆ ಅಂಥ ಸಾತ್ವಿಕ ಶ್ರೀಮಂತರ ಮನೆಯಲ್ಲಾಗಲಿ ಯೋಗಿಗಳ ಹೊಟ್ಟೆಯಿಲ್ಲಾದರೂ ಹುಟ್ಟಿ ಅವ ಮುಂದೆ ಸಾಧನೆಯನ್ನು ಮುಂದುವರಿಸಿ ಸಂಸಿದ್ಧಿಯನ್ನು ಪಡಿತಾನ ಅಂತ, ಪೂರ್ಣ ಸ್ಥಿತಿಯನ್ನು ನಾವು ಹೊಂತಾನ. ಏನು ಶ್ರುತಿ ಅಭಿಪ್ರಾಯ ಭಗವದ್ಗೀತೆ ಒಳಗೆ ಕೃಷ್ಣ ಪರಮಾತ್ಮ ಅದನ್ನ ಹೇಳೇನು. ಏನು ಅವಾಗ ಎಂದೂ ಕೆಟ್ಟದನ್ನು ಮಾಡಿದವಾಗ ಎಂದೂ ಒಳ್ಳೆಯದಾಗೋದಿಲ್ಲ, ಒಳ್ಳೆಯದನ್ನು ಮಾಡಿದವಾಗ ಎಂದೂ ಕೆಟ್ಟ ಜನ್ಮ ಬರೋದಿಲ್ಲ ಅಂತ. ಅದಕ್ಕೆ ದುರಿತ ಕರ್ಮವನ್ನು ಒಲ್ಲದ್ರೆ ಪುಣ್ಯವನ್ನೇ ಮಾಡ್ರಪ್ಪ, ಉತ್ತರೋತ್ತರ ಜನ್ಮ ಬರ್ತೈತಿ ಅಂತ ಎಚ್ಚರಿಕೆ ಕೊಟ್ಟಿದ್ದು. ಇನ್ನೊಬ್ರಿಗೆ ಹಿತ ಮಾಡೋಕೆ ಕಲೀರಿಪ್ಪ ನೀವು, ನಿಮಗೆ ಹಿತ ಅದ. ನಾವು ಇನ್ನೊಬ್ರಿಗೆ ಕೊಟ್ರೆ ನಮಗೇನು ಬರ್ತೈತಿ? ಇನ್ನೊಬ್ರಿಗೆ ಏನು ಮಾಡಿರ್ತಿ ಅದ ನಿನಗೆ ಬರ್ತೈತಿ. ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಬರ್ತೈತಿ, ಚಲೋದು ಮಾಡಿದ್ರೆ ಚಲೋ ಬರ್ತೈತಿ. ಕೊಡದ ಹೊರತು ನಿನಗೇನೂ ಪಡೀಲಿಕ್ಕೆ ಅಧಿಕಾರ ಇಲ್ಲ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತೇನ ಬೇಡ, ಅದು ಮುಂದೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ. ಡಿಪಾಸಿಟ್ ಮಾಡೋಕೆ ಒಲ್ಲಿ ನೀವು, ಮುಂದಿನ ಡಿಪಾಸಿಟ್ ಯಾಕ್ರಿ? ಇನ್ಶೂರೆನ್ಸ್ ಮಾಡಲ್ಲ ಹಿಂಗೆ ಈಗ ಯಾಕ್ರಿ? ಸತ್ ಮ್ಯಾಗ ಮಾಡವ್ರು ನೀನು ಬರುವ ಇನ್ಶೂರೆನ್ಸ್ ತೊಗೊಂಡೇನು ಮಾಡವ? ಯಾಕ್ರಿ? ಅದೇನು ಉಪಯೋಗ ಇಲ್ಲ ನಿನಗೆ. ನಾವು ಮಾಡ್ತೇವಲ್ಲ, ನಾವು ಇನ್ಶೂರೆನ್ಸ್ ಇದನ್ನು ಮಾಡೋ ಡಿಪಾಸಿಟ್, ಪುಣ್ಯದ ಡಿಪಾಸಿಟ್ ಈಗ ಕೊಡ, ನಾಳೆ ಅನ್ನಕ್ಕೆ ಹೋಗ್ಬೇಡ. ಆಗ ಬಾ ಹೋಗಿ, ಈಗ ಬಾ ಹೋಗಿ ಬಾಗ ಎನ್ನುವವನ ದಾನ ಯಾಕ್ರಿ? ಆಗಲೇ ಅನ್ನದೇ ಆಗಲೇ ಕೊಡುವವನ ದಾನ ಹೊನ್ನಾಗದೆ ಬಿಡೋದು ಸರ್ವಜ್ಞ ಅಂತ. ಅವಾಗ ಅದನ್ನು ಫಲ ಸಿಗ್ತೈತಿ. ನಾಳೆ ಬಾರಪ್ಪ, ಮತ್ತೆ ನಾಳೆ ಬಾ, ಹೌದಿಲ್ಲ? ಕೆಡ್ತಾಕೆ ಅವು ಆಯ್ತು ಹೋಗಪ್ಪ ನೀವು, ಮುಂದೆ ಹಾಕವಲ್ಲ. ಆಗಿಂದಾಗ ಸದ್ಯದ ಮೆಟ್ಟಿಗೆ ಕೊಡ್ಬೇಕನ್ನೋ ಭಾವ ಬರ್ತದೆ. ಮನಸ್ಸು ಭಾಳ ಕೆಳಗಿದೈತ್ರಿ, ಬೇರಿಕೈತಿ ಭಾಳ. ಶಿವಾನಂದ ಅಜ್ಜಾರ ಹತ್ರ ಅವ ಬಡ ಭಕ್ತ. ಯಪ್ಪ ಮಳೆಗಾಲ ಭಾಳ ಚಲೋ ಆತ್ರಿ, ಬರೀ ಏನು ಬಳಿ ಭಾಳ ಸಜನ್ ಕಟ್ಟು ಚಲೋ ಬಂತ್ರಿ, ಭಾಳ ಅಪ್ಪನ ಭಾಳ ಚಲೋ ಆತ್ರಿಪ್ಪ ಅನ್ನೋದು. ಹಿಂಗೆ ಹಂಗಾರೆ ಹಂಗಾರೆ ಭಾಳ ಚಲೋ ಒಕ್ಕಿದ್ ಬಿಡಪ್ಪ, ನಮ್ಮ ಮಠಕ್ಕೆ ಏನು ಕೊಡ್ತೀವಿ ಅನ್ನೋದು. ಅವಾಗ ಅವ ಸುಮ್ಮನೆ ನಿಂತಂತ, ಯಪ್ಪ ಸಾಲ ಒಂದು ಹಿಂದಿಂದ ಹಂಗೆ ಐತಿ ಅದನ್ನಟ್ಟು ಹಿಂಗೆ ಹಂಗಾರೆ ಹಂಗೆ ಆಗಲ್ತು. ಅದ್ರ ಸಾಲನು ಹರಿಲಿಲ್ಲ, ಕಡಿತನಕನೂ ಮತ್ತು ಸಾಲದಾಗ ಹೋಗ್ತದೆ. ಏನು ಮಾಡಿ ಪರೀಕ್ಷೆ ಮಾಡಕ್ಕೆ ಅವ್ರು ಹಂಗೆ ಕೇಳ್ಯಾರ, ಏನಂತದ್ದು ಇದಂತ ಕೊಡ್ಬೇಕನ್ನೋ ಮನಸ್ಸಾಗೋದಿಲ್ಲ ರೀ. ನಾವು ಅಂತೀವಿ ಮ್ಯಾಗಿನ ಮಾತಿಗೆ ಯಪ್ಪ ನಿಮ್ದು ಐತ್ರಿ ಎಲ್ಲ ಅಂತ ಅಂತಾರ. ನಿರಂಜನಪ್ಪಗಳು ಏನಂತಿದ್ರೆ ಕಾಗದ ತೋರ್ಲಿ ಸೈ ಮಾಡಲಿ ನೋಡು ನಿಂಗಾರ ಮಾಡ್ತಾರೆ, ಬರೆದು ಕೊಡು ನಿಮ್ದು ಏನೇನೈತಿ ಎಲ್ಲ ಹಂಗಾರ ಆಕೈತಿ. ಭಾಳ ಕಠಿಣ ಐತಿ. ಬಾಯಲ್ಲಿ ಎಲ್ಲ ಭಕ್ತಿ ಯಾಕ್ರಿ? ಮನಸ್ಸಿನಾಗೆಲ್ಲ ವಿಷಯದ ಮ್ಯಾಗ ಐತಿ. ಅದನ್ನು ಹೆಂಗೆ ಬಿಡ್ಲು ಯಪ್ಪ ಅಂತ ವಿಷಯಗಳ ತ್ಯಾಗ ಮಾಡಿದಾಗ ಇದನ್ನು ಅನುಭವ ಮಾಡ್ಕೊಳ್ಬೇಕು. ಪೂರ್ಣ ತ್ಯಾಗ. ನಿಂದೆಲ್ಲ ಕೊಟ್ಟು ಬಾ, ಶ್ರೀಮಂತಿಗೆಲ್ಲ ತ್ಯಾಗ ಮಾಡಿ ಬಾ ಅಂದಾಗ ಇದ್ದಿದ್ದು ನಿನಗೆ. ಎಲ್ಲ ಮಹಾತ್ಮರು ತ್ಯಾಗ ಮಾಡಿದಾಗ ಹೊಂದ್ಯಾರಿಲ್ಲ ಅದನ್ನು. ಬೇಕಾದಂಥ
ಅರಸ್ವತ್ತಿಗೆ ಐತಿ ಅಂದ್ರೆ ತ್ಯಾಗ ಮಾಡಿದ್ರು ಅವರು. ಅದನ್ನು ಬಿಟ್ಕೊಟ್ಟು ಹೋಗಿ, ಯಾಕಂದ್ರೆ ಇದ್ರ ಅಭ್ಯಾಸಕ್ಕೆ ಕೂತ್ರು ಅವರು. ಅರಮನೆ ಬಿಟ್ಕೊಟ್ಟೆ ನಾವು ಹರಕ್ಕೆ ಗುಡಿಸಲ ಬಿಟ್ಟು ಬರೋಕ್ಕಾಗಲ್ಲ ನಮ್ಗೆ. ಹೌದಿಲ್ಲ? ಏಟಪ್ಪ ನೀನು ಸೌಕಾರಿಕೆ, ನಿನ್ನ ಹೊಲ, ನಿನ್ನ ಇವೆಲ್ಲ ಏನು ಮಾಡೋದು, ವೈಭವ ಏಟು ನೀನು. ಎಂತೆಂಥ ರಾಜ ಮಹಾರಾಜರನ್ನ ತ್ಯಾಗ ಮಾಡಿದ್ರು ಅದನ್ನು. ಹೌದಿಲ್ಲ? ಇದೇನು ಮಾಡೋದು, ನಿನ್ನ ವೈಭವ ತಗೊಂಡು ಯಾಕಡೆ ಮೂಲ್ಯ ನೀನು ಸೌಕಾರಿಕೆ. ಏನು ಕಡಿಮೆ ಇತ್ತು ಅವಾಗ? ಬುದ್ಧಿಗೆ ಏನು ಕಡಿಮೆ ಇತ್ತು? ಭರ್ತೃಹರಿಗೆ ಏನು ಕಡಿಮೆ ಇತ್ತು? ಮಹಾವೀರಿಗೆ ಏನು ಕಡಿಮೆ ಇತ್ತು? ಯಾಕ್ರಿ? ಎಂತೆಂಥವ್ರು ಇದ್ರಲ್ಲ. ಎಂತೆಂಥ ರಾಜರ ತ್ಯಾಗ ಮಾಡಿದ್ರೆ. ಇದನ್ನು ವಿವೇಕೋದಯ ಆಯ್ತು. ವೇಮಣ್ಣಗೆ ಏನು ಕಡಿಮೆ ಇತ್ತು? ಅವನು ರಾಜ್ಯ ಇದ್ದವನು. ಕೊಂಡವೀಡು, ಆಂಧ್ರ ಪ್ರದೇಶ ಕೊಂಡವೀಡು ದೇಶದ ರಾಜ ಅವನು. ಕೊಂಡವೀಡು ಅಂತ ಐತಿ ಆಂಧ್ರದೊಳಗೆ. ಆ ವೇಮಣ್ಣ ದೇಶದ ರಾಜ್ಯ ಅವನದಿತ್ತು, ಕೊಂಡವೀಡು ಅಂತಿದ್ರು. ಏನು ಅವ ವೇಮನ ಗೀತೆ ಹೌದಾವಲ್ಲ, ಸರ್ವಜ್ಞ ಹೆಂಗೆ ಬರ್ದಾನ ಹಂಗೆ ಅವು ವೇಮನ ಇವೆಲ್ಲ ವಚನಗಳದಾವಲ್ಲ. ಏನು ನಿದ್ರೆ ಒಳಗೆ ಆರಾಮ ಇರ್ತೈತಿ ಅನ್ನೋ ಸಾಲಿ ಕಲ್ತ ಮ್ಯಾಗ ಗೊತ್ತಾತನ ದೊಡ್ಡಪ್ಪ ನಿನಗೆ. ಆರಾಮಿರೋರು ಆಲಸಿ ಜನರು, ಸಂಕಟದಾಗಿರೋರು ಉದ್ಯೋಗಸ್ಥರು. ಹೌದಿಲ್ರಿ? ಆರಾಮಿರಾವ ಆಲಸಿ ಜನ. ಹೌದಿಲ್ಲ? ಆರಾಮಿರಾವನಷ್ಟು ಉದ್ಯೋಗನೇ ಯಾವ ಮಾಡೋದಿಲ್ಲ. ನಿಜವಾಗಿ ಆರಾಮಿರಾವ ನೀವು ಆಲಸಿ ಜನ. ಹೊಟ್ಟೆಗೆ ತುಂಬಿದ ಕೂಡಲೇ ಕಾಲು ಚಾಕೊಂಡು ಮಕ್ಕೊಂಬಿಡವು. ಹೌದಿಲ್ಲ? ಆಲಸ್ಯತನ ಅದೇನು ಮಾಡ್ತೈತಿ? ಅದ ನಮ್ಮ ಶತ್ರು ಅಂತ. ಆಲಸ್ಯಂ ಮನುಷ್ಯಾನಾಂ ಶರೀರಸ್ತು ರಿಪುಹು ಅಂತ ದೊಡ್ಡ ವೈರಿ ಅದು ನಮಗೆ ಆಲಸ್ಯತನ ಅನ್ನೋದು. ಅದಕ್ಕೆ ನಾವು ಇದರೊಳಗೆ ಅಭಿವೃದ್ಧಿ ಹೊಂದಬೇಕಾದ್ರೆ, ಲೌಕಿಕದೊಳಗಾತಿ ಪರಮಾರ್ಥದೊಳಗೆ ಅಭಿವೃದ್ಧಿ ಆಗಬೇಕಾದ್ರು ಆಲಸ್ಯವನ್ನು ನಾವು ಕೈ ಬಿಡಬೇಕಾಗ್ತದೆ. ಒಂದು ಸುಭಾಷಿತ ಹೇಳ್ತದೆ, ನಿದ್ರಾ ತಂದ್ರಾ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತಃ ಅಂತ. ನೀ ಲೌಕಿಕದೊಳಗೆ ಅಭಿವೃದ್ಧಿ ಆಗಲಿ, ಪರಮಾರ್ಥದೊಳಗೆ ಅಭಿವೃದ್ಧಿ ಹೊಂದಬೇಕಾದ್ರೆ ಇವನು ನಿದ್ರೆ, ತೂಕಡಿಕೆ, ಆಲಸ್ಯತನ, ಸಿಟ್ಟು, ಹೆದರಿಕೆ, ತಡವಾಗಿ ಕೆಲಸ ಮಾಡೋದು, ಇವನು ವಜ್ಜೆ ಮಾಡಬೇಕು ಅಂತ. ನಿನಗೆ ಇಲ್ಲಿ ಆಗೋದಿಲ್ಲ, ಅಲ್ಲಿ ಆಗೋದಿಲ್ಲ. ನೀನು ಮಕ್ಕೊಂಡು ಬಿಡೋ ಮರ, ನಿದ್ದೆ ಬಂದಾಯ್ತು ನನಗಂದು. ಆಲಸಿ ಮನುಷ್ಯನು ಹೊಟ್ಟೆ ಇಸುತ್ತಲೇ ಊಟ ಮಾಡುವನು, ಊಟ ಮಾಡುತ್ತಲೇ ಕಾಲು ಚಾಚಿಕೊಂಡು ಮಲಗಿ ಬಿಡುವನು. ಆಲಸ್ಯ ಆವಿಷ್ಯವು ನಿದ್ರೆ ವಿಲಾಸದಿಂದ ವ್ಯರ್ಥವಾಗಿ ಹೋಗುವುದು. ನಿದ್ರೆಯಾಗ ಹೋಗ್ತಿದ್ದದೆಲ್ಲ ಏನು ಮಾಡೋದು? ಮಬ್ಬನ್ಯಾಗ ಹೋಗ್ತದೆ ಆವಿಷ್ಯ ಎಲ್ಲ, ಅದರಾಗ ಹೋಗ್ತದೆ. ಏನು ಅದಕ್ಕೆ ಬರುವ ನಿದ್ರೆಯನ್ನು ತಗ್ಗಿಸಬೇಕು. ತಗ್ಗಿಸ್ಬೇಕಂದ್ರೆ ಆಹಾರ ನಿಯಂತ್ರಣ ಬೇಕಾಗ್ತದೆ. ಕಳ್ತುಂಬ ಹೊಡೆದೆ ಅಂದ್ರೆ ನಿದ್ದೆ ಕಣ್ಣು ಮುಚ್ಚಕ್ಕೆ ಚಲೋ. ಹೌದಿಲ್ಲ? ಅದಕ್ಕೆ ಪಥ್ಯಾಹಾರ ಅಂತ ಯಾಕೆ ಹೇಳ್ಯಾರ? ಯೋಗ ಸಾಧಕನಿಗೆ ಪಥ್ಯಾಹಾರ ಬೇಕು. ಅದು ಹೊಟ್ಟೆಯೊಳಗಿನ ಅರ್ಧ ಭಾಗ ಅನ್ನ ಹಾಕೋದು, ಅರ್ಧ ಭಾಗದಾಗ ಅರ್ಧ ನೀರು, ಅರ್ಧ ಹವಾ ಆಡಕ್ಕೆ ಬಿಡ್ಬೇಕು. ಅದು ಜಾಗ ಬಿಡಲಂಗೆ ಹೊಡೆದ್ರೆ ಏನಾಕೈತೆ ಅವನ ಪರಿಸ್ಥಿತಿ? ಭಾಳ ಚಲೋ ಆಗೈತೆ, ಭಾರಿ ಆಗೈತೆ, ಇನ್ನೊಂದು ಹಾಗೆ ಇನ್ನೊಂದು ಸಲ ಹೊಳ್ಳೆ ಹಾಕೊಂಡು ಹೊಡೆದಂದ್ರೆ ಎಲ್ಲ ಫುಲ್ ಉಸಿರಾಡಕ್ಕೆ ಸಹಿತ ಜಾಗ ಉಳಿಲಂಗೆ, ಹವಾ ಆಡಕ್ಕೆ ಸಹಿತ ಜಾಗ ಬಿಡ್ಲಂಗೆ ಹೊಡಿತಿದ್ದಂತ. ಏನು ಅವರು ಬ್ರಾಹ್ಮಣರು ಅವರು ಇದಕ್ಕೆ ದಿನಕ್ಕೆ ಇದನ್ನು ಕರೆದಿರ್ತಾರೆ ಊಟದ್ದು. ಅವ್ರ ಮಂದಿಗೆ ಇದನ್ನು ಹೇಳೋದಿಲ್ಲ, ಸತ್ತಾಗ ಇದನ್ನು ಮಾಡಕ್ಕೆ ದಿನಕ್ಕೆ ಕರೀತಾರೆ. ಅವ್ರು ಊಟದ ವ್ಯವಸ್ಥೆ ಮಾಡೇ ಕರೆಸ್ತಾರೆ. ಊಟಕ್ಕೆ ಶಿಸ್ತು ಅಡುಗೆ ಮಾಡ್ತಾರೆ ಅವರು. ಯಾರು ತೀರ್ಕೊಂಡ್ರೆ ಹಬ್ಬ ಇದನ್ನು ಪುಣ್ಯತಿಥಿ ಮಾಡ್ತಾರಲ್ಲ ಅವರು ಆರು ಮಾಡೋದು ಕಾಂಡಕ ಅಂತಾರಲ್ಲ, ದಂಡಕ್ಕೆ ಪಿಂಡ ಯಾವುದಕ್ಕಾಗಿ ಊಟ ಶಿಸ್ತು ಮಾಡಿರ್ತಾರೆ ಅವರು ಅಂತ. ಅದಕ್ಕೆ ಕರೆದಿದ್ರಂತ ಅವನು ಹೋಗಿದ್ದಂತ, ಯಾಗಳಾಗಿ ಹೊಡೆದು ಬಂದಿದ್ದಂತ. ಅವನು ಹೋಳಿಗೆ ತುಪ್ಪ ಮನೆಗೆ ಬಂದು ಕುಚ್ಚ ಹಸ್ರು ಬಿಡೋದು ಒಳ್ಳಾಡಕತ್ತಿದ್ದಂತ ಪಡಿಸಲೇ ಬಿದ್ದು. ಯಾಕೆ ತಮ್ಮ ಹಿಂಗೆ ಯಾಕೆ ಮಾಡಿ? ಯವ್ವ ಭಾಳ ಆಯ್ತು ಊಟದ ವ್ಯವಸ್ಥೆ, ಭಾಳ ಚಲೋ ಮಾಡಿದ್ರು, ಒಂದಿಟ್ಟು ಹೋಳ್ಗೆ ಶಿಸ್ತು ಹೊಡೆದು ಬಿಟ್ಟೆ ಅಂತ. ಏನು ಹಂಗೆ ತಮ್ಮ ಒಂದೆರಡು ಅಜ್ವಾಳ ಕಾಳಾರ ತಿನ್ನೋಯಪ್ಪ ಅಂತ.
ವಾ 5 ಅಜವಾನ ಕಾಳು ಹೋಗೋ ಜಾಗ ಇದ್ರೆ ಇನ್ನ 5 ಚೌಕಳಿ ಹೋಳ್ಗಿ ತಿಂತೀನಿ ನಾನು. ಹಾಂ ಅಂದ್ರೆ ಹೆಂಗ ಇದ್ದಿತ್ತು ಅವನ ಪರಿಸ್ಥಿತಿ. ಅಷ್ಟು ಜಾಗ ಇಲ್ಲ ಅಂತ ಅವಾಗ ಅಜವಾನ ಕಾಳು ಹೋಗೋಟ್ಟು ಅಷ್ಟು ಜಾಗ ಇದ್ದಿದ್ರೆ ಇನ್ನು 5 ಚೌಕಳಿ ಹೋಳ್ಗಿ ಹೊಡಿತೀನಿ ನಾನು, ಅಷ್ಟು ಚಲೋ ಆಗಿದ್ವು ಅವು ಅಂತ. ಬಾಯಿ ನಾಲ್ಗೆ ಸಿಮಿಗೆ ಹೇಗ್ರಿ. ರುಚಿ ರುಚಿ ಆದದ್ದು ನಾಲ್ಗೆ ರುಚಿಗೆ ಇದ್ದದ್ದು ಅದು ಹೊಟ್ಟಿಗೆ ಕಹಿ ಆಕೈತಿ. ನಾಲಿಗೆ ಕಹಿ ಇದ್ದದ್ದು ಹೊಟ್ಟಿಗೆ ಸಿಹಿ ಆಕೈತಿ. ಅದರಕ್ಕೆ ಸಿಹಿ ಉದರಕ್ಕೆ ಕಹಿ, ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ. ನಾಲಿಗೆಗೆ ಯಾವುದು ನಮಗೆ ರುಚಿಕಟ್ಟ ಅನಿಸ್ತೈತಿ ಅದು ಹೊಟ್ಟೆ ಕೆಡಿಸ್ತೈತಿ. ಅದು ಯಾವ್ದು ಇಷ್ಟ ಇದು ಅನಿಸ್ತೈತಿ ಅದು ಹೊಟ್ಟೆಗೆ ಹಿತ ಅನಿಸ್ತೈತಿ. ಅದು ಅದನ್ನು ತೊಗೊಳ್ಳೋದಿಲ್ಲ ನಾವು, ಹೌದಿಲ್ಲ. ಸಿಹಿ ಇದ್ದದ್ದೇ ತೊಗೊಂತೀವಿ ನಾವು. ಸಿಹಿ ಭಾಳ ಚಲೋ ಐತಿ ಅದು ಗಾಮ್ ಐತಿ ಬಿಡ. ಅಂಥದ್ದು ಅದಕ್ಕೆ ಆಹಾರದೊಳಗೂ ಬೇಕಲ್ಲ ನಿಯಂತ್ರಣ ಬೇಕಾಗ್ತದೆ. ಅದಕ್ಕೆ ತಿನ್ಬೋಬೇಕಪ್ಪ ಮೊದಲು ಅಂತಿದ್ರು ಅಜ್ಜವ್ರು. ಅಂದಾಗಿದ್ದು ಅನುಭವ ಬರ್ತೈತಿ. ತಿನ್ನುವವನ ಇರಲಿಲ್ಲ ಅಂದ್ರೆ ನಿನಗೆ ಅನುಭವ ಎಲ್ಲಿ ಬರ್ಬೇಕು. ಎಂಥ ಅನ್ನ ಉಂತಿ ಅಂಥ ಮನಸ್ಸು ಪಡಿತೀನಿ. ನಿಯಂತ್ರಣ ಇರಬೇಕಲ್ಲ. ಅದು ನಾಲಿಗೆ ನಿಯಂತ್ರಣ ಇಲ್ಲ, ಹಂಗೆ ಕಂಡದ್ದೆಲ್ಲ ಹಾಕ ಅಂತ ನಾವು ಇನ್ನೊಂದು ಜಪಾಟಿ ಹೊಡೆದ ಬಿಡೋಣ ಅಂತ ನಾಲಿಗೆ. ಈಗ ವಯಸ್ಸಾದ್ಮ್ಯಾಗಂತಿ ಜೋರಾಗತ್ತಿ ತಿನ್ಬೇಕನ್ನೋ ಆಶೆ. ಮುದುಕ ಮುದುಕಿ ಕಡಿಮೆ ಆಗೈತೆ ಹೇಳ್ರಿ ಅಂತಿದ್ರು ಅಜ್ಜವ್ರು. ವಯಸ್ಸು ಹೋದಾಗ ಹೋಗ್ಲಿ ಬಿಡವ್ರ, ಈ ಮುದುಕ ಮುದುಕಿಗೆ ವಯಸ್ಸು ಹೋದವ್ರಿಗಿಂತ ಹೆಚ್ಚಿಗೆ ಆಸೆ ಇರ್ತದೆ ತಿನ್ಬೇಕನ್ನೋ ಆಸೆ. ಏನು ಎಲ್ಲ ಸಡ್ಲಾಗಿರ್ತಾವೆ ಚೀಲ ಹಾಕೋದು ಹಂಗೆ, ಹೌದಿಲ್ಲ. ಹರಕ್ ಚೀಲ ಹರಿವದು ಬೇಕಾರೆ ಅದು ಏತ್ಕೊಂತ ಅಡ್ಡಾಡಿದ್ರು ತಿನ್ಬೇಕಂತೈತೆ ಹಂಗೆ. ಏನಾಗುದಿಲ್ಲ, ದಡನಾಗುಲ್ರಿ ಇವ್ಗೆ. 50-60 ವರ್ಷ ಆದ್ಮ್ಯಾಗ ನೀ ಬೇಕಾದ ಟಾನಿಕ್ ಹಾಕ್ನಿ, ಅದು ಮತ್ತು ಇಳ್ಕಲಿಗೆ ಬಿದ್ದದ ಚಕಡಿ, ಅದು ಇದಾಗೋದು. ಇನ್ನೂ ಏರಿಕೆ ಇದ್ದಾಗ ಬೇಕಾದಂಗೆ ಹಾಕೋ ಒಳ್ಳೆ ದಷ್ಟು ಬಿಟ್ಟಾಕೈತಿ. ಚಕಡಿ ಅವಧಿ ಮುಗಿದಿತ್ತಂದ್ರೆ, ಡೇಟ್ ಬಾರ ಆತಂದ್ರೆ ನೀ ಬೇಕಾದಷ್ಟು ಪೌಷ್ಟಿಕ ಇವನ್ನ ಹಾಕಿರು ಅದು ತನ್ನ ಕೆಲಸ ಇಳಕ್ಲಿಗೇನ ಹೋಗುತ್ತೆ. ಮತ್ತು ಚಕಡಿ ಇಳಿಸೋತಿಗೆ ಬಿತ್ತು ಮತ್ತು ಅದು. ನಾನು ತಯಾರಾಗಬೇಕಪ್ಪ ಜಸ್ಟ್ ಸಜ್ಜಕ ತುಪ್ಪ ಉಣ್ಣಾಕ ತಡಿದಿಲ್ಲ ಅದು ಶರೀರ ಕೆಟ್ಟು ಹೋಗ್ತೈತಿ. ಅದು ಒಂದು ಲೆಕ್ಕದ ಮ್ಯಾಗ ಇಟ್ಕೊಂಡು ಹೋಗೋದತ್ತಾಗಿಂದ ಅಂದ್ರೆ ಆರೋಗ್ಯ ಇರ್ತೀನಿ. ವಯಸ್ಸಾದ ಮ್ಯಾಗ ಆ ವಯಸ್ಸಿನಾಗ ಇದ್ದಂಗೆ ಮಾಡಕ್ಕೆ ಹೋದೆ ಅಂದ್ರೆ ತಡಿದಿಲ್ಲ, ಅದಿಲ್ಲ. ಮನ್ಯಾನ ಮಂದಿನ ಬೇಯ್ತಾರೆ ಎಲ್ಲ ರೆಡಿ ಮಾಡ್ಕೊಂಡು ಕುಂತ ದಿನ ಒಂದ್ಕು ಯಾರು ಇದು ಮಾಡ್ತಾರೆ. ಈಗ ನಿನಗೆ ಹೋಗತ್ತಾಗ ಹಳ ಕಡೆ ಅಂತಿದ್ರು, ಹೌದಿಲ್ಲ. ಹಳ್ಳ ಕೆರಿ, ಹೌದಿಲ್ಲ. ತಾಗ ಹೋಗೋದು ಮತ್ತೆ ಯಾರು ಇರುದಿಲ್ಲ ಅಲ್ಲಿ. ಹಳದಾಗ ಕೆರಿಯಾಗಿ ಬೇಕಾದಂಗೆ ಒಳ್ಳೆ ಹೊಕ್ಕೊಂಡು ಬಂದ್ರು ಹಾಕ್ಕೊಂಬಂದ್ರು ನಡೀತಿತ್ತು. ಇಲ್ಲಿ ಮನ್ಯಾಗ ನಡೀದಿಲ್ಲ ಅದು. ಅದಕ್ಕೆ ತಿನ್ನುವ ಆಶೆ ಭಾಳ ಇದೈತೆ. ತಿನ್ಬೇಕನ್ನೋ ಆಶೆ, ವಾಸನ ಒಂದು ಅದು ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಎಲ್ಲ ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳೋಕೆ ಫಲ ಬರ್ತದೆ. ತಿನ್ನೋದೊಂದು ನಿಯಂತ್ರಣದಾಗ ಇಟ್ಬೋದು. ಅದು ಉಳಿಯೋದು ಭಾಳ ಕಠಿಣ ಇದೆ ನಮಗೆ. ಮುದುಕಾದರೂ ಅದು ಹೆಚ್ಚಾಗ್ತದೆ ನಮಗೆ. ಊಟ ಇಲ್ಲೇ ಮಕ್ಕಳಕ್ಕೆ ಬಂದ್ರೆ ನೀತಿ ಹತ್ತುವಲ್ರಿ ನನಗಂತಾನ. ರಾತ್ರಿ ಒಂದೇ ದಿನ ಊಟ ಬಿಡಿಸಿರ ಆ ರೂಢಿ ಬೇಕಾದಕ್ಕೆ ಮೊದ್ಲೇಪ್ತ ಮಾಡ್ಕೊತ ಮೈದಲ್ಲಿ ಬರ್ತೈತೆ ಅದು. ಬಿಡ್ರಿ.